ಮುಖಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಭಾನುವಾರದ ಈ ಸಂಡೇ ಫೀಸ್ಟ್ ಕಾರ್ಯಕ್ರಮಕ್ಕೆ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ದಿನ ನಾವು ಶ್ರೀಮದ್ ಭಾಗವತದ ದಶಮಸ್ಕಂದ ಅಧ್ಯಾಯ 11 ಕೃಷ್ಣನ ಬಾಲಲೀಲೆಗಳು ಅಧ್ಯಾಯದಿಂದ ಶ್ಲೋಕ 18ರಿಂದ 23 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಎಲ್ಲರೂ ಒಮ್ಮೆ ಹೇಳಿ ಶ್ಲೋಕವನ್ನು. ಧೂಳಿ ದೂಸರಿ ತಾಂಗಸ್ತ್ವಂ ಪುತ್ರಮಜ್ಜನಮಾವಹ ಜನ್ಮರಕ್ಷತೇಧ್ಯ ಭವತಿ ವಿಪ್ರೇಭ್ಯೋ ದೇಹಿಗಾಹ ಶುಚಿಃ. ತಾಯಿ ಯಶೋದೆಯು ಕೃಷ್ಣನಿಗೆ ಮತ್ತೆ ಹೇಳಿದಳು, ನನ್ನ ಮುದ್ದು ಮಗನೇ, ದಿನವೆಲ್ಲವೂ ಆಡಿ ನಿನ್ನ ದೇಹವೆಲ್ಲ ಧೂಳಿ ದೂಸರಿತವಾಗಿದೆ. ಆದುದರಿಂದ ಮನೆಗೆ ಬಾ, ಸ್ನಾನ ಮಾಡಿ ಶುಭ್ರನಾಗು. ಇಂದು ನಿನ್ನ ಜನ್ಮ ನಕ್ಷತ್ರ. ಆದುದರಿಂದ ಶುಚಿರ್ಭೂತನಾಗು. ಬ್ರಾಹ್ಮಣರಿಗೆ ಗೋದಾನ ಮಾಡು. ಹಿಂದಿನ ಅಧ್ಯಾಯದಲ್ಲಿ ಭಗವಂತನ ಬಾಲ್ಯ ಲೀಲೆಗಳು ಹಾಗೂ ಅದರಲ್ಲಿ ದಾಮೋದರ ಲೀಲೆ ತುಂಬ ಮುಖ್ಯಕರವಾದಂತಹ ಲೀಲೆಯನ್ನು ಇಲ್ಲಿ ವಾತ್ಸಲ್ಯ ಭಾವದಲ್ಲಿ ಯಶೋದೆ ಜಗದೊಡೆಯನಾದಂತಹ ಕೃಷ್ಣನನ್ನು ಒಂದು ಓರ್ಗಲ್ಗೆ ಕಟ್ಟಿ ಹಾಕ್ತಾಳೆ. ಸಕಲ ದೇವಾನ್ ದೇವತೆಗಳಿಗೂ ಸಿಗದೇ ಇರುವಂತಹ ಭಗವಂತ ತನ್ನ ಶುದ್ಧವಾದ ಭಕ್ತರಿಗೆ ಪ್ರಾಪ್ತಿಯಾಗ್ತಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ತಾನೆ. ಅದಾದ ನಂತರ ಅವನ ಮುಂದಿನ ಹುಟ್ಟುಹಬ್ಬ. ಕೃಷ್ಣ ಮಥುರಾದಿಂದ ವರ್ಗಾವಣೆ ಆದಮೇಲೆ ಅವನಿದ್ದಂತಹ ಊರು ಗೋಕುಲ. ಗೋಕುಲದಲ್ಲಿ ಸುಮಾರು 4 ವರ್ಷ ಇರ್ತಾನೆ. ಅನಂತವಾದ ಲೀಲೆಗಳನ್ನು ಅಲ್ಲಿ ಮಾಡ್ತಾನೆ. ಅನಂತರ ಅಸುರರ ಹಾವಳಿ ಜಾಸ್ತಿ ಆಯಿತು ಅಂತ ಹೇಳಿ ಎಲ್ಲ ನಿವಾಸಿಗಳು ಕೃಷ್ಣನ ರಕ್ಷಣೆಗೋಸ್ಕರ ಗೋಕುಲದಿಂದ ಬೃಂದಾವನಕ್ಕೆ ವರ್ಗಾವಣೆಗೊಳ್ತಾರೆ. ಸೊ ಈ ಲೀಲೆ ಇಲ್ಲಿ ಹೇಳ್ತಾ ಇರುವಂಥದ್ದು ದಾಮೋದರ ಲೀಲೆ ಆದ ನಂತರ ಈ ಒಂದು ಚರ್ಚೆ ನಡೀತಾ ಇದೆ. ಅಂದರೆ ಸುಮಾರು ಕೃಷ್ಣನಿಗೆ ಈಗ 4 ವರ್ಷ, 4ನೇ ವರ್ಷದ ಹುಟ್ಟದ ಹಬ್ಬ. ಇಲ್ಲಿ ಯಶೋದೆ ಹೇಳ್ತಾ ಇದ್ದಾರೆ, ನಿನ್ನ ಜನ್ಮ ನಕ್ಷತ್ರ ಇಂದು, ಬಾ ನಡೀತು ಸಾಕು. ಇದಕ್ಕಿಂತ ಹಿಂದೆ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ಕೃಷ್ಣ ಹಾಗೂ ಅವನ ಅನೇಕ ಗೋಪಾಲ ಬಾಲಕರು, ಅವನ ಸಖರು ನದಿಯ ತೀರದಲ್ಲಿ ಆಟ ಆಡ್ತಾ ಇದ್ದಾರೆ. ಬೆಳಗ್ಗೆ ಹೋದವರು ವಾಪಸ್ ಬಂದಿಲ್ಲ, ಆಟ ಆಡ್ತಾನೇ ಇದ್ದಾರೆ. ಅದಕ್ಕೆ ಊಟ ಮಾಡೋ ಸಮಯ ಆಯಿತು. ಅದಕ್ಕೆ ಮೊದಲು ರೋಹಿಣಿ ಹೋಗ್ತಾಳೆ, ಬಲರಾಮನ ತಾಯಿ. ಬಲರಾಮನ ತಾಯಿ ಹೋಗಿ ಕರೀತಾಳೆ, ಹೇ ಕೃಷ್ಣ, ಹೇ ರಾಮ, ಬನ್ನಿ ಊಟಕ್ಕೆ ಬನ್ನಿ ಅಂತ. ಆದರೆ ಅವ್ರು ಯಾರೂ ಕೂಡ ರೋಹಿಣಿಯ ಕರೆಗೆ ಉತ್ತರಿಸೋದಿಲ್ಲ. ಅವ್ರ ಪಾಡಿಗೆ ಆಟ ಆಡ್ಕೊಂಡಿರ್ತಾರೆ. ರೋಹಿಣಿಗೆ ಜೋರು ಮಾಡಲಿಕ್ಕೆ ಬರಲ್ಲ. ಮತ್ತು ಅವಳು ಅಷ್ಟು
ಒತ್ತಡ ಹಾಕೋದಿಲ್ಲ. ಅದರಿಂದ ಅವಳು ಹೋಗಿ ಯಶೋದೆ ಪ್ರಾರ್ಥನೆ ಮಾಡ್ಕೋತಾಳೆ, ಯಶೋದೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ, ನಿನ್ನ ಭಕ್ತಿ ಜಾಸ್ತಿ, ಅದನ್ನು ನೀನು ಹೋಗಿ ಕರಿ, ಅವ್ರು ಬರ್ತಾರೆ ಅಂತ. ಬಲರಾಮ ರೋಹಿಣಿಯ ಮಗನಾಗಿದ್ದರೂ ಕೂಡ ಬಲರಾಮನಿಗೂ ಕೂಡ ಯಶೋದೆಯ ಮೇಲೆ ಪ್ರೀತಿ ಜಾಸ್ತಿ. ಕೃಷ್ಣ ಹೇಗಿದ್ದರೂ ಯಶೋದೆಯ ಪುತ್ರ, ಬಲರಾಮನಿಗೂ ಕೂಡ ಯಶೋದೆಯ ಮೇಲೆ ಗೌರವ ಪ್ರೀತಿ ಜಾಸ್ತಿ. ಕೆಲವೊಮ್ಮೆ ಹಾಗೆ ಮನೆಯಲ್ಲಿ ಕೂಡ ಕೆಲವೊಮ್ಮೆ ತಂದೆ ತಾಯಿ ಕರೆದಾಗ ಮಕ್ಕಳು ಓಡಿ ಬರೋದಿಲ್ಲ. ಆದರೆ ಕೆಲವೊಮ್ಮೆ ಇನ್ಯಾರಾದ್ರನ್ನ ಪ್ರೀತಿಸ್ತಾ ಇರ್ತಾರೆ ಅವರು. ಅಜ್ಜಿ ಇರ್ಬೋದು, ಅಥವಾ ತಾಯಿ, ಅಕ್ಕ, ತಂಗಿ ಇರ್ಬೋದು, ಹಾಗೆ ಬಂದಿದ್ದರೂ ಕೂಡ, ಅಥವಾ ಕೆಲವೊಮ್ಮೆ ತಂದೆ ಕರೆದ್ರೂ ಕೂಡ ಆಗ ಮಕ್ಕಳು ಓಡಿ ಬರ್ತಾರೆ. ಏನೋ ಅವ್ರದ್ದೊಂದು ಭಾವನೆ, ಒಬ್ಬರ ಮೇಲೆ ಪ್ರೀತಿ. ಕೆಲವೊಮ್ಮೆ ಒಬ್ಬರು ಕರೆದಾಗ ಅಷ್ಟು ಅವರು ಗಂಭೀರವಾಗಿ ತಗೊಳ್ಳೋದಿಲ್ಲ. ಹಾಗೆಯೇ ಕೃಷ್ಣ ಹಾಗೂ ಬಲರಾಮನಿಗೆ ಯಶೋದೆ ಕರೆದ್ರೆ ಅದು ತುಂಬ ಗಂಭೀರವಾಗಿ ಅವರು ಸ್ವೀಕಾರ ಮಾಡ್ತಾಯಿದ್ರು. ಇಲ್ಲಿ ಆಚಾರ್ಯರು ಒಂದು ವಿಷಯ ಹೇಳ್ತಾರೆ, ಇದು ಭಕ್ತರ ಗುಣವಾಗಿರಬೇಕು ಅಂತ. ರೋಹಿಣಿ ಹೇಗೆ ನನಗಾಗೋದಿಲ್ಲ, ಯಶೋದೆ ನೀನು ಕರೆದೆ ಬರ್ತಾರೆ, ನೀನು ಕರಿ ಅಂತ ಹೇಳಿದ ಹಾಗೆ ಭಕ್ತರ ಗುಣ ಏನು, ನನ್ನಲ್ಲಿ ಯೋಗ್ಯತೆ ಇಲ್ಲ ಕೃಷ್ಣನನ್ನು ನನ್ನ ಕಡೆ ಆಕರ್ಷಣೆ ಮಾಡಲಿಕ್ಕೆ, ನನ್ನಲ್ಲಿ ಯೋಗ್ಯತೆ ಇಲ್ಲ ನನ್ನ ಪ್ರಾರ್ಥನೆಯನ್ನು ಕೃಷ್ಣ ನೆರವೇರಿಸಲಿಕ್ಕೆ. ಆದರೆ ನನಗಿಂತ ಉತ್ತಮ ಭಕ್ತರು, ಗುರುಗಳು, ವೈಷ್ಣವರು ನನ್ನ ಬದಲಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಭಗವಂತ ನಿಶ್ಚಯವಾಗಿ ಆ ಪ್ರಾರ್ಥನೆಯನ್ನು ನೆರವೇರಿಸ್ತಾನೆ. ಆದ್ದರಿಂದ ಯಾವಾಗಲೂ ವೈಷ್ಣವರು ಇನ್ನೊಬ್ಬರು ಭಕ್ತರನ್ನು ಭೇಟಿಯಾದಾಗ ದಯವಿಟ್ಟು ನಮಗೋಸ್ಕರ ಭಗವಂತನಲ್ಲಿ ಪ್ರಾರ್ಥಿಸಿ. ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಭಗವಂತ ಒಲಿತಾನೆ. ನಾನು ಮೂರ್ಖ, ನಾನು ದಡ್ಡ, ನಾನು ಪಾಪಿಷ್ಟ, ನನ್ನಲ್ಲಿ ಒಳ್ಳೆಯ ಗುಣಗಳಿಲ್ಲ, ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಅಯೋಗ್ಯ ನಾನು, ಮೂರ್ಖ ನಾನು. ಅರೆ ನೀವು ನನಗಿಂತ ಉತ್ತಮವಾದ ಭಕ್ತರು, ದಯವಿಟ್ಟು ನಾನು ಉದ್ಧಾರ ಆಗಬೇಕು ಅಂತ ಹೇಳಿ ನೀವು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅನ್ನುವಂತಹ ಗುಣ ಭಕ್ತರು ಬೆಳೆಸ್ಕೋಬೇಕು. ಹೀಗೆ ಒಬ್ಬನು ತನ್ನ ಹೃದಯವನ್ನು ನಮ್ರ ಭಾವನೆಯಿಂದ ಇಟ್ಕೊಳ್ತಾನೆ. ನಾವು ತಪಸ್ಸೆ ಚೆನ್ನಾಗೇ ಮಾಡ್ತಾ ಇರ್ಬೋದು, ಆದರೂ ಕೂಡ ನಮ್ಮ ಭಾವನೆ ಏನಿರಬೇಕು, ನಮ್ಮ ತಪಸ್ಯ ಏನೂ ಇಲ್ಲ. ಯಾವಾಗ ನಾನು ಶ್ರೇಷ್ಠವಾಗಿ ತಪಸ್ಸೆ ಮಾಡ್ತಾ ಇದ್ದೀನಿ, ಯಾರನ್ನೂ ಕೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಬಂದು ನನ್ನನ್ನು ಕೇಳಬೇಕು, ನೀವು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ನೀವು ಮಹಾನ್ ಭಕ್ತರು, ಹೀಗೆ ಭಾವನೆ ಬಂದಾಗ ಏನಾಗುತ್ತೆ, ನಾವು ಕೆಳಗೆ ಬೀಳ್ತಾ ಹೋಗ್ತೀವಿ. ಯಾಕೆಂದರೆ ಭಕ್ತರ ಲಕ್ಷಣ ಏನು? ಭಕ್ತರ ಲಕ್ಷಣ ಗೋಪಿ ಭರ್ತೃ ಪದಕಮಲಯೋರ್ ದಾಸ್ ದಾಸ್ ದಾಸಾನುದಾಸ್. ನಾನು ಯಾವಾಗಲೂ ನನ್ನ ಅಸ್ತಿತ್ವ, ನಾನು ಸೇವಕರ ಸೇವಕರ ಸೇವಕ. ಸೇವಕ ನೇರವಾಗಿ ಒಡೆಯನಿಗೆ ಹೋಗಿ ಹೇಳೋದಿಲ್ಲ. ಸೇವಕ ಯಾರಿಗೆ ಹೇಳ್ತಾನೆ? ತನ್ನ ಮೇಲಿರುವಂತಹ ಅಧಿಕಾರಿಗೆ ಹೇಳ್ತಾನೆ ಅಲ್ವಾ? ಪ್ಯೂನಾಗಿರೋನು ನೇರವಾಗಿ ಚೇರ್ಮನ್ ಹತ್ರ ಹೋಗೋದಿಲ್ಲ. ಪ್ಯೂನಾಗಿರುವನು ಮೇರೆ ಆಫೀಸರ್ಗೆ ಹೇಳ್ತಾನೆ, ಆಫೀಸರ್ ಮ್ಯಾನೇಜರ್ಗೆ ಹೇಳ್ತಾನೆ, ಮ್ಯಾನೇಜರ್ ಡೈರೆಕ್ಟರ್ಗೆ ಹೇಳ್ತಾನೆ, ಅವನು ಚೇರ್ಮನ್ಗೆ ಹೇಳ್ತಾನೆ. ಸೊ ಹಾಗೆಯೇ ನಿಜವಾದ ಭಕ್ತರ ಗುಣ, ನಾವು ಯಾವಾಗಲೂ ದಾಸರು. ನಾವು ಇನ್ನೊಬ್ಬರನ್ನು ಪ್ರಾರ್ಥನೆ ಮಾಡ್ಕೋಬೇಕು, ವೈಷ್ಣವ ಸಂಘದಲ್ಲಿರಬೇಕು, ವೈಷ್ಣವರ ಕೃಪೆಗೋಸ್ಕರ ನಾವು ಯಾಚನೆ ಮಾಡಬೇಕು. ವೈಷ್ಣವರ ಕೃಪೆ ಇದ್ದರೆ, ಗುರುಗಳ ಕೃಪೆ ಇದ್ದರೆ ಕೃಷ್ಣ ಒಲಿತಾನೆ. ಗುರುಗಳ ಕೃಪೆ ಇಲ್ಲದೆ, ವೈಷ್ಣವರ ಸಂಘ ಇಲ್ಲದೆ ನಾವು ಯಾವುದೇ ರೀತಿಯ ಪ್ರಗತಿಯನ್ನು ಮಾಡಲು ಸಾಧ್ಯವಿಲ್ಲ. ಸೊ ಹೀಗೆ ಇದು ವೈಷ್ಣವರ ಭಾವನೆ. ಮುಂದೆ ಯಶೋದೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ, ಕರೀತಾ ಇದ್ದಾಳೆ, ಮಗನನ್ನು ಕರೀತಾ ಇದ್ದಾಳೆ. ಅಲ್ಲಿನ ಭಾಷೆಯಲ್ಲಿ
ಅವರು ಕೃಷ್ಣ ಅಂತ ಕರೀತಾ ಇರಲಿಲ್ಲ. ಕೃಷ್ಣನ ಪ್ರೀತಿಯಿಂದ ಒಂದು ಲಾಲಾ ಅಂತ ಕರೀತಾಯಿದ್ರು, ಅಥವಾ ಖಾನಾ ಅಂತ ಕರೀತಾಯಿದ್ರು. ಓ ಲಾಲಾ, ಓ ಖಾನಾ, ಓ ರಾಮ, ಬಲರಾಮ ಅಂತ, ಓ ರಾಮ ಅಂತ ಕರೀತಾಯಿದ್ರು. ರಾಮ ಬೇರೆ ಬೇರೆ ರಾಮ ಇದ್ದಾರೆ. ಪರಶುರಾಮ, ಶ್ರೀರಾಮಚಂದ್ರ ಮತ್ತು ಬಲರಾಮ. ಎಲ್ಲರೂ ಆನಂದ ಪ್ರದಾಯಕ, ಆನಂದ ಕೊಡುವಂಥವ್ರು. ಸೊ ಹೀಗೆ ಪ್ರೀತಿಯಿಂದ ತಾಯಿ ಯಶೋದೆ, ಓ ಖಾನಾ, ಓ ರಾಮ ಬನ್ನಿ, ಹೊತ್ತಾಗ್ತಾ ಇದೆ ಬನ್ನಿ ಅಂತ ಕರೀತಾ ಇದ್ದಾಳೆ. ಯಾವ ರೀತಿ ಹೇಳ್ತಾ ಇದ್ದಾಳೆ ಶ್ಲೋಕ? ಇತ್ತಂ ಯಶೋದ ತಮಶೇಷ ಶಿಖರಂ ಮತ್ವಾ ಸುತಂ ಸ್ನೇಹ ನಿಬದ್ಧಿರ್ನೈಪ ಹಸ್ತೆ ಗೃಹೀತ್ವಾ ಸಹ ರಾಮಚ್ಯುತಂ ನೈತ್ವಾ ಸ್ವವಾಠಂ ಕೃತವತ್ಯದೋದಯಂ. ನನ್ನ ಪ್ರೀತಿಯ ಪರೀಕ್ಷಿತ್ ಮಹಾರಾಜನೇ, ಕೃಷ್ಣನ ತಾಯಿಯಾದ ಯಶೋದೆಯು ಗಾಢವಾದ ಪ್ರೀತಿ ವಾತ್ಸಲ್ಯದಿಂದಾಗಿ ಸಕಲ ಐಶ್ವರ್ಯಗಳ ಶಿಖರದಲ್ಲಿರುವ ಕೃಷ್ಣನನ್ನು ತನ್ನ ಪುತ್ರನೆಂದು ಭಾವಿಸಿದಳು. ಹೀಗೆ ಬಲರಾಮನೊಡನೆ ಕೃಷ್ಣನನ್ನು ಕೈ ಹಿಡಿದು ಕರೆದುಕೊಂಡು ಅವಳು ಮನೆಗೆ ಬಂದಳು. ಇದರ ಹಿಂದೆ 15ನೇ ಶ್ಲೋಕದಲ್ಲಿ ಯಶೋದೆ ಕರೀತಾ ಇದ್ದಾಳೆ, ಹೇಳಿ. ಕೃಷ್ಣ ಕೃಷ್ಣಾರವಿಂದಾಕ್ಷ ತಾತಯೇಹಿ ಸ್ತನಂ ಪಿಬ ಅಲಂ ವಿಹಾರೈಹಿ ಕ್ಷುತಾಂತಃ ಕ್ರೀಡಾ ಶ್ರಾಂತೋಸಿ ಪುತ್ರಕ. ನನ್ನ ಮುದ್ದಿನ ಕೃಷ್ಣ, ಅರವಿಂದಾಕ್ಷ ಕೃಷ್ಣ, ಇಲ್ಲಿ ಬಾ, ನನ್ನ ಎದೆ ಹಾಲು ಕುಡಿ. ನನ್ನ ಮುದ್ದಿನ ಮರಿಯೇ, ಹಸಿವಿನಿಂದ ನೀನು ಬಹಳ ಬಳಲಿರಬೇಕು. ಬಹಳ ಹೊತ್ತಿನಿಂದ ಆಡಿ ಆಡಿ ದಣಿದಿದ್ದೀಯ, ಇನ್ನು ಆಟ ಆಡುವುದು ಸಾಕು. ಯಶೋದೆ ಕೃಷ್ಣನನ್ನು ನನ್ನ ಪ್ರೀತಿಯ ಮಗ, ಭಗವಂತನಿಗೆ ಸುಸ್ತು ಅನ್ನೋದು ಇಲ್ಲ. ಭಗವಂತ ತನ್ನ ಉಸಿರಾಟದಿಂದ ಅನೇಕ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಸಚ್ಚಿತಾನಂದ ರೂಪಿ. ಅಂದರೆ ಯಶೋದೆಯ ಭಾವನೆ ಏನು? ಬೆಳಗಿಂದ ಆಟ ಆಡ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ ಅಂತ. ಆಟ ಆಡ್ಬಿಟ್ಟು ಯಾರಿಗೂ ಸುಸ್ತಾಗೋದಿಲ್ಲ ಅಲ್ವಾ? ಯಾರಿಗೂ ಆಟ ಆಡ್ತಾ ಇರಬೇಕಾದ್ರೆ ಸುಸ್ತಾಗೋದಿಲ್ಲ. ತಂದೆ ತಾಯಿ ಏನಾದರೂ ಕೆಲಸ ಮಾಡಿ ಅಂತ ಹೇಳಿದ್ರೆ, ಗಂಡ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡಿ ಅಂತ ಹೇಳಿದ್ರೆ, ಅಥವಾ ಹೆಂಡತಿ ಗಂಡನಿಗೆ ಮನೇಲಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಸುಸ್ತಾಗ್ಬಿಡುತ್ತೆ. ಸ್ನೇಹಿತರ ಜೊತೆ ಇದ್ದಾಗ ಯಾರ್ಯಾರಿಗೂ ಸುಸ್ತಾಗೋದಿಲ್ಲ. ಹಾಗೆಯೇ ಇಲ್ಲಿ ಕೃಷ್ಣನ ಆಟ ಆಡ್ತಾ ಇದ್ದಾನೆ, ಸುಸ್ತಿಲ್ಲ ಅವನಿಗೆ. ಆಟ ಆಡ್ತಾಯಿದ್ರೆ ಬೆಳಗಿಂದ. ಅರೆ ತಾಯಿಗೆ ಚಿಂತನೆ ಏನು? ಸುಸ್ತಾಗಿದೆ, ಮಗು ನೀರು ಕುಡ್ದಿಲ್ಲ, ಊಟ ಮಾಡಿಲ್ಲ, ಊಟ ಮಾಡಬೇಕು. ಹಾಗೆ ಯಶೋದೆ, ಕೃಷ್ಣ ಬಾ ಹಾಲು ಕುಡಿ, ಹೇಳಿ. ಹೇ ರಾಮ ಗಚ್ಚ ತಾತಾಶು ಸಾನುಜಃ ಕುಲನಂದನ ಪ್ರಾತರೇವ ತುತಾರಸ್ತದ್ ಭವಾನ್ ಭೋಕ್ತುಮರ್ಹತಿ. ಕೃಷ್ಣನ ಕರೆದೆ, ಕೃಷ್ಣ ಬರ್ತಾ ಇಲ್ಲ. ಅದಕ್ಕೆ ಅವಾಗ ಏನು ಮಾಡ್ತಾಳೆ? ಬಲರಾಮನ್ಗೆ ಹೇಳ್ತಾಳೆ, ಬಲರಾಮ, ಹೇ ರಾಮಗಚ್ಚ, ನನ್ನ ಮುದ್ದಿನ ಬಲದೇವನೇ, ನನ್ನ ಕುಲನಂದನನೇ, ನಿನ್ನ ತಮ್ಮ ಕೃಷ್ಣನನ್ನು ಕರೆದುಕೊಂಡು ಕೂಡಲೇ ಇಲ್ಲಿಗೆ ಬಾ. ನೀವಿಬ್ಬರೂ ಬೆಳಗ್ಗೆ ಸ್ವಲ್ಪ ತಿಂದವರು, ಈಗ ಊಟ ಮಾಡುವಿರಂತೆ, ಬನ್ನಿ. ಕೃಷ್ಣ ತಾಯಿ ಮಾತು ಕೇಳ್ತಾ ಇಲ್ಲ. ಆದರೆ ಬಲರಾಮನಿಗೆ ಭಯ ಬೀಳ್ತಾ ಇದ್ದ. ಕೆಲವೊಮ್ಮೆ ಬಲರಾಮ ಹಿಡ್ಕೊಂಡು ಹೊಡಿತಾ ಇದ್ದ. ಆದರೂ ಕೆಲವೊಮ್ಮೆ ಹೀಗೆ ಅಣ್ಣ ತಮ್ಮಂದಿರಿದ್ದಾಗ ತಾಯಿ ಮಾತು ಕೇಳ್ತಿದ್ರು ಕೂಡ ತಮ್ಮನಿಗೆ ಅಣ್ಣನ ಭಯ ಇರುತ್ತೆ. ಸಣ್ಣ ಮಕ್ಕಳಾಗಿರ್ಬೇಕಾದ್ರೆ, ಆಮೇಲೆ ದೊಡ್ಡವರಾದಮೇಲೆ ಶಕ್ತಿ ಒಗ್ಗಟ್ಟಾಗುತ್ತೆ, ಅದು ಬೇರೆ ವಿಷಯ. ಆದರೆ ಸಣ್ಣ ಮಕ್ಕಳಿರುವಾಗ ಸ್ವಲ್ಪ ಭಯ ಇರುತ್ತೆ. ಹಾಗೆಯೇ ಈಗ ಬಲರಾಮನಿಗೆ ಹೇಳಿ, ಬಲರಾಮ ಕರ್ಕೊಂಬಾ ಕೃಷ್ಣನ. ಹಾಗೂ ದೊಡ್ಡವ್ರಿಗೆ ಹೇಳಿದಾಗ ಅವ್ರು ಏನಂತಾರೆ, ಅವ್ರಿಗೆ ಒಂದು ರೀತಿ ಜವಾಬ್ದಾರಿ ಬಂದುಬಿಡುತ್ತೆ. ಅವ್ರನ್ನೇ ಕರೆದಾಗ ಬರೋದಿಲ್ಲ, ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ನು ಕರ್ಕೊಂಬ ಅಂತ ಹೇಳಿದ್ರೆ ಹೇಳ್ಕೊಂಬಂದುಬಿಡ್ತಾರೆ ಅವರು. ಹಾಗೆ ಈಗ ಬಲರಾಮನ ಮುಖಾಂತರ ಕರ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬರ್ತಾ ಇಲ್ಲ, ಅವರು ಆಟ ಆಡ್ತಾನೆ ಇದ್ದಾರೆ. ಈಗ ಮುಂದೆ ಯಶೋದೆ ಹೇಗೆ
ಯಶೋದೆ ಒಂದೊಂದೇ ರೀತಿಯಲ್ಲಿ ಉಪಾಯ ಮಾಡ್ತಾ ಇದ್ದಾಳೆ. ಒಟ್ಟಿಗೆ ಈ ಬಾರೋ ಇಲ್ಲಿ ಅಂತ ಹೇಳ್ಕೊಂಡು ಹೋಗಲಿಲ್ಲ. ಪ್ರೀತಿಯಿಂದ ಕರೆದು ಅಣ್ಣನಿಗೆ ಹೇಳಿದ್ದು ಒಂದು ಬರ್ತಾ ಇಲ್ಲ. ಮುಂದೆ ಹೇಳ್ತಾ ಇದ್ದಾರೆ, ಹೇಳಿ. ಪ್ರತೀಕ್ಷತೆ ತ್ವಾಂ ದಾಶಾರ್ಹ ಭೋಕ್ಷ್ಯಮಾಣೋ ವ್ರಜಾಧಿಪಃ ಏಹ ವಯೇಹು ಪ್ರಿಯಂ ದೇಹಿ ಸ್ವಗೃಹಾನ್ಯಾತ ಬಾಲಕಾಃ. ವ್ರಜರಾಜನಾದ ನಂದ ಮಹಾರಾಜನು ಭೋಜನಕ್ಕಾಗಿ ಈಗ ಕಾಯುತ್ತಿದ್ದಾನೆ. ನನ್ನ ಮುದ್ದಿನ ಮಗು ಬಲರಾಮನೇ, ಅವನು ನಿನಗಾಗಿ ಕಾಯುತ್ತಿದ್ದಾನೆ. ಆದುದರಿಂದ ನಮ್ಮ ಮನಸ್ಸನ್ನು ಸಂತೋಷಪಡಿಸಲು ಬಾ. ನಿನ್ನೊಡನೆ ಮತ್ತು ಕೃಷ್ಣನೊಡನೆ ಆಡುತ್ತಿರುವ ಎಲ್ಲ ಮಕ್ಕಳು ಈಗ ಅವರವರ ಮನೆಗಳಿಗೆ ಹೋಗಬೇಕು. ಈಗ ಹೇಳ್ತಾಳೆ, ತಂದೆ ಕಾಯ್ತಾ ಇದ್ದಾರೆ. ಮಕ್ಕಳಾದವರು ತಂದೆಗೆ ಗೌರವ ಕೊಡಬೇಕು. ಅದರಿಂದ ಆಟಾಡೋದು ಬಿಟ್ಟು ಬನ್ನಿ ಅಂತ. ನೋಡಿ ವ್ಯವಸ್ಥೆ ಹೇಗಿತ್ತು. ಮಧ್ಯಾಹ್ನದಲ್ಲೂ ಕೂಡ ಪರಿವಾರದ ಸದಸ್ಯರು ಜೊತೆಗೆ ಕುಳಿತು ಊಟ ಮಾಡ್ತಾಯಿದ್ರು. ತಂದೆ ತಾಯಿ ಮಕ್ಕಳೆಲ್ಲರು. ಈಗ ಎಷ್ಟು ಜನ ಜೊತೆ ಕುಳಿತು ಊಟ ಮಾಡ್ತೀರ? ಅನೇಕ ಜನರು ಇಲ್ಲೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳಿದೆ, ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾರೆ, ಮಕ್ಕಳು ಊಟ ಮಾಡಿ ಮಲ್ಕೊಂಬಿಟ್ಟಿರ್ತಾರೆ. ಎಲ್ಲ ರಜೆ ದಿವಸ ಅಂತಿದ್ದಾಗ ಶನಿವಾರ ಭಾನುವಾರ ಎಲ್ಲ ಹೋಟೆಲ್ಗೆ ಹೋಗಿ ಅಲ್ಲಿ ಯಾರೋ ತಯಾರಿಸಿದಂತಹ ಒಂದು ಅನ್ನವನ್ನು ತಿನ್ಕೊಂಡು ಬರ್ತಾರೆ. ಹೀಗಿದ್ದಾಗ ಪರಿವಾರದಲ್ಲಿ ಪ್ರೀತಿ, ವಿಶ್ವಾಸ, ಒಗ್ಗಟ್ಟು ಹೇಗಿರುತ್ತೆ? ಪರಿವಾರದಲ್ಲಿ ಪ್ರೀತಿ ಇರಬೇಕು, ಒಗ್ಗಟ್ಟಿರಬೇಕು, ಜೀವನ ಪರ್ಯಂತ ಜೊತೆಗೆ ಬಾಳಬೇಕು ಅಂತ ಹೇಳಿದ್ರೆ ಅದಕ್ಕಿರುವ ರಹಸ್ಯ ಏನು? ಜೊತೆಗೆ ಕುಳಿತು ಊಟ ಮಾಡುವಂಥದ್ದು, ಜೊತೆಗೆ ಕುಳಿತು ಭಜನೆ ಮಾಡುವಂಥದ್ದು. ಇಲ್ಲಿ ಊಟವೂ ಕೂಡ ಭಜನೆ ಹೇಗೆ ಅಂತ ಹೇಳಿದ್ರೆ, ಯಶೋದೆ ಅದನ್ನು ಭಗವಂತನ ನೈವೇದ್ಯ ಹಚ್ಚಿ ಸ್ವತಃ ಪ್ರೀತಿಯಿಂದ ಅಡುಗೆ ಮಾಡಿ ಅದನ್ನು ನೈವೇದ್ಯ ಹಚ್ಚಿ ಅನಂತರ ಎಲ್ಲರಿಗೂ ಊಟಕ್ಕೋಸ್ಕರ ಕರೀತಾ ಇದ್ರು. ಹೀಗೆ ಯಾವಾಗ ಪರಿವಾರದ ಸ್ತ್ರೀಯರು ಮನೆಯಲ್ಲಿ ಚೆನ್ನಾಗಿ ಭಕ್ತಿ ಭಾವನೆಯಿಂದ ಅಡುಗೆ ಮಾಡಿ ಕೃಷ್ಣನನ್ನು ಕೇಂದ್ರವಾಗಿಟ್ಟುಕೊಂಡು ಕೃಷ್ಣನಿಗೆ ನೈವೇದ್ಯ ಹಚ್ಚಿ ಹಾಗೂ ಎಲ್ಲರೂ ಪರಿಸರಿಸಿ ಜೊತೆ ಕುಂತು ಊಟ ಮಾಡ್ತಾರೆ, ಆವಾಗ ತಂದೆ ತಾಯಿ ಅತ್ತೆ ಮಾವ ಮಕ್ಕಳು ದೊಡ್ಡವರು ಯಾವುದೇ ರೀತಿ ಜಗಳವಿಲ್ಲದೆ ಒಬ್ಬರೊಬ್ಬರ ಜೊತೆ ಪ್ರೀತಿಯಿಂದ ಅವರು ಒಟ್ಟಾಗಿ ಜೀವನವನ್ನು ನಡೆಸ್ತಾರೆ. ಸೊ ಹೀಗೆ ಯಶೋದೆ ಕರೀತಾ ಇದ್ದಾಳೆ, ತಂದೆ ಕಾಯ್ತಾ ಇದ್ದಾರೆ, ಎಲ್ಲರೂ ಮಕ್ಕಳು ಅವ್ರವ್ರ ಮನೆಗೆ ಹೋಗಬೇಕು. ಅವರು ಕೂಡ ಅವ್ರ ತಾಯಿಯಿಂದ ಕೂಡ ಕಾಯ್ತಾ ಇರ್ತಾರೆ. ಆದರೆ ಇಲ್ಲಿ ಸ್ನೇಹಿತರೆಲ್ಲ ಕೃಷ್ಣನಿಗೆ ಹೆದರಿಸ್ತಾ ಇದ್ದಾರೆ. ಆಟ ಆಡ್ತಾ ಇದೆಯಾ, ಆಟದ ಮಧ್ಯದಲ್ಲಿದೆಯಾ, ಆಟ ಬಿಟ್ಟು ಹೋದೆ ನಾಳೆ ನಿನ್ನನ್ನು ಸೇರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಕೃಷ್ಣನಿಗೆ ಈ ಕಡೆನೂ ಭಯ, ತಾಯಿನೂ ಹೋಲಿಸ್ಬೇಕು, ಸ್ನೇಹಿತರು ಬೇಕು, ಯಾಕಂದರೆ ನಾಳೆ ಬೆಳಗ್ಗೆ ತಿರ್ಗಿ ಆಟ ಆಡ್ಲಿಕ್ಕೆ ಬೇಕಲ್ಲ. ಇದು ಕೃಷ್ಣನ ಅದ್ಭುತವಾದಂತಹ ಒಂದು ಗುಣ. ನಾವು ಕೇವಲ ಒಂದು ಗುಣ ಅಲ್ಲಿ ತಿಳ್ಕೊಂಡಿರ್ತೀವಿ, ಕೃಷ್ಣ ಆತ್ಮಾರಾಮ, ಅವನಿಗೇನು ಬೇಕಾಗಿಲ್ಲ, ಅವನು ಸ್ವಯಂ ಆಗಿ ಆನಂದವಾಗಿರ್ತಾನೆ, ಅವನಿಗೆ ಯಾರನ್ನೂ ಏನು ಸಹಾಯ ಬೇಕಾಗಿಲ್ಲ. ಆದರೆ ಇಲ್ಲಿ ಕೃಷ್ಣ ಲೀಲೆಗಳಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ, ಕೃಷ್ಣ ಹೆದರ್ತಾ ಇದ್ದಾನೆ, ಕೃಷ್ಣ ಆಟ ಆಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ, ಅವನಿಗೆ ಆಸೆಗಳಿದೆ. ಇದು ಈ ಒಂದು ಶ್ರದ್ಧಾ ಭಕ್ತಿ ಭಯಭಕ್ತಿಗಿಂತ ಮೇಲ್ಪಟ್ಟಿರುವಂಥ ಪ್ರೇಮ ಭಕ್ತಿ. ನಾಸ್ತಿಕರು ಕೃಷ್ಣ ಯಾರು ಗೊತ್ತಿಲ್ಲ, ಕೃಷ್ಣ ಇದನೋ ಇಲ್ಲೋ ನಂಬಿಕೆ ಇಲ್ಲ. ಭಯಭಕ್ತಿ ಇರೋರು ಕೃಷ್ಣ ಇದ್ದಾನೆ, ಕೃಷ್ಣನಿಗೆ ಆರಾಧನೆ ಮಾಡದೇ ಇದ್ದರೆ ಪಾಪ ಬರುತ್ತೆ, ನರಕಲೋಕಕ್ಕೆ ಹೋಗ್ತೀವಿ, ಆದ್ದರಿಂದ ಕೃಷ್ಣ ಆರಾಧನೆ ಮಾಡಬೇಕು. ಇದು ಒಂದು ಹಂತದ ಭಕ್ತಿ. ಆದರೆ ಇದಕ್ಕಿಂತ ಮೇಲ್ಪಟ್ಟಂತಹ ಭಕ್ತಿ ಪ್ರೇಮ ಭಕ್ತಿ ಅಂತ ಹೇಳಿದ್ರೆ, ಕೃಷ್ಣ ನನ್ನವನು, ಕೃಷ್ಣನ ನಾನು ಚೆನ್ನಾಗಿ ನೋಡ್ಕೋಬೇಕು, ಕೃಷ್ಣನಿಂದ ನನಗೇನು ಬೇಕಾಗಿಲ್ಲ, ನಾನು ಕೃಷ್ಣನಿಗೋಸ್ಕರ ಏನೋ ಒಂದು ಮಾಡಬೇಕು. ಇದು ವೃಂದಾವನದ ನಿವಾಸಿಗಳ ಭಾವನೆ, ಯಶೋದೆಯ ಭಾವನೆ, ನಂದ ಮಹಾರಾಜನ ಭಾವನೆ.
ದಶರಥ, ಕೌಶಲ್ಯ, ಎಲ್ಲ ಭಾವನೆ ಏನು, ನಾವು ಕೃಷ್ಣನಿಗೋಸ್ಕರ ಏನೋ ಒಂದು ಮಾಡಬೇಕು, ಕೃಷ್ಣ ಸಂತುಷ್ಟವಾಗಿರಬೇಕು, ಹೀಗೆ ಅವರು ಚಿಂತನೆ ಮಾಡ್ತಾಯಿದ್ರು. ಹಾಗೆ ಕೃಷ್ಣನೂ ಕೂಡ ಅವರ ಜೊತೆ ಅದೇ ರೀತಿ ಪ್ರತಿಕ್ರಿಯಿಸ್ತಾ ಇದ್ರು. ಅವ್ರು ಯಾವ್ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ದ, ಕೃಷ್ಣ ಅದೇ ರೀತಿ ಅವರ ಪ್ರೀತಿಯನ್ನು ಹೆಚ್ಚಿಸಲಿಕ್ಕೆ ಇನ್ನೂ ಅವನು ಆನಂದವನ್ನು, ಅದಕ್ಕೆ ಪ್ರತಿಕ್ರಿಯೆಯನ್ನು ನಡೆಸ್ತಾ ಇದ್ದ. ಹೀಗೆ ಸ್ನೇಹಿತರು ಹೆದರಿಸ್ತಾ ಇದ್ರು. ಕೃಷ್ಣ ಹೇಳ್ತಾರಲ್ಲ, ನನ್ನನ್ನೇ ಹೆದರಿಸ್ತೀಯಾ, ನಾನು ಭಗವಂತ ಗೊತ್ತಾ ನಿಮಗೆ? ಹಾಗೇನಿಲ್ಲ ಅಲ್ವಾ, ನಿಮ್ಮ ಸ್ನೇಹಿತರು ನಿಮ್ಮನ್ನು ಹೆದರಿಸಿದ್ರೆ ಹಾಗೆ ಮಾಡ್ತೀರಲ್ವಾ, ನನ್ನೇ ಹೆದರ್ಸಕ್ಕೆ ಬರ್ತೀಯಾ ಅಲ್ವಾ? ನಾವು ಯಾರು ಹೆದರ್ಕೊಳ್ಳೋಕೆ ಬೇಕಾಗಿಲ್ಲ. ಅಂದರೆ ಕೃಷ್ಣ ಆ ರೀತಿ ಮಾಡ್ತಾಯಿಲ್ಲ. ಕೃಷ್ಣ ಎಲ್ಲ ಜೀವಿಗಳನ್ನು ಪ್ರೀತಿಸ್ತಾನೆ, ಸಕಲ ಜಗತ್ತಿಗೆ ಒಡೆಯನಾದರೂ ಕೂಡ ಕೃಷ್ಣ ಒಂದು ಗುಣ ಅಂತ ಹೇಳಿದ್ರೆ, ಕೃಷ್ಣ ಭಕ್ತ ಪರಾಧೀನ, ಭಕ್ತರಿಗೆ ಅವನು ಅಧೀನವಾಗಿರ್ತಾನೆ. ಇದು ಕೃಷ್ಣನ ಗುಣ, ವಿಶೇಷವಾದಂಥ ಪ್ರೀತಿಯುತವಾದ ಗುಣ. ಇದು ಯಾವಾಗ ನಾವು ಶುದ್ಧವಾದ ಭಕ್ತಿಗೆ ಏರ್ತೀವಿ, ನಮ್ಮ ಸಾಧನೆ ಚೆನ್ನಾಗಿ ಮಾಡ್ತೀವಿ, ನಮ್ಮ ಹೃದಯ ಎಲ್ಲ ಕಲ್ಮಶಗಳಿಂದ ಮುಕ್ತವಾಗುತ್ತೆ, ಆಸೆಗಳಿಂದ ಮುಕ್ತವಾಗುತ್ತೆ, ಆಗ ಈ ಭಾವನೆಗಳು ನಮಗೆ ಅರ್ಥವಾಗುತ್ತೆ. ಸೊ ಹೀಗೆ ಕೃಷ್ಣ ತನ್ನ ಸ್ನೇಹಿತರಿಗೂ ಹೆದರ್ತಾ ಇದ್ದಾನೆ. ಆಟ ಆಡ್ಲಿಕ್ಕೆ ಸೇರಿಸ್ಕೊಳ್ಳಿಂದ ನಾನು ಏನು ಮಾಡಬೇಕು, ತಾಯಿ ಮಾತು ಕೇಳಬೇಕು. ತಾಯಿ ಹೇಳ್ತಾ ಇದ್ದಲ್ಲ, ಇವತ್ತು ನಿನ್ನ ಜನ್ಮ ನಕ್ಷತ್ರ, ಬಾ ಬಂದು ಏನು ಮಾಡಬೇಕು, ಸ್ನಾನ ಮಾಡಬೇಕು, ಶುಚಿಯಾಗಿರಬೇಕು, ಹಾಗೂ ನಿನ್ನ ಜನ್ಮ ನಕ್ಷತ್ರದಂದು ಬ್ರಾಹ್ಮಣರಿಗೆ ಗೋದಾನವನ್ನು ಮಾಡಬೇಕು. ಆಮೇಲೆ ಏನು ಮಾಡ್ತಾಳೆ, ಆದರೂ ಬರದೇ ಇರೋ ಕಾರಣ ಮುಂದೆ ಯಶೋದೆ ಕೈ ಹಿಡಿದು ಇಬ್ಬರನ್ನ ಎಳ್ಕೊಂಡು ಹೋಗ್ತಾಳೆ. ಯಶೋದೆ ಮಾಡ್ತಾಳೆ. ಇಲ್ಲಿ ಇವತ್ತಿನ ಒಂದು ಚರ್ಚೆಯಲ್ಲಿ 2 ವಿಷಯಗಳು ಚರ್ಚೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು, ಹುಟ್ಟಿದ ಹಬ್ಬ, ಕೃಷ್ಣನ ಹುಟ್ಟಿದ ಹಬ್ಬ ಆಚರಣೆ ಆಗ್ತಾಯಿತ್ತು. ಹಾಗೆ ಹುಟ್ಟಿದ ಹಬ್ಬ ಹೇಗೆ ಆಚರಣೆ ಮಾಡುವಂಥದ್ದು, ಹಾಗೂ ಎರಡನೇದಾಗಿ ಯಶೋದೆಯ ಭಕ್ತಿಯ ವಿಶೇಷವಾದಂತಹ ಸ್ಥಾನ, ಯಶೋದೆಯ ಸ್ಥಾನ. ಸೊ ಮೊದಲಿಗೆ ಹುಟ್ಟುಹಬ್ಬ. ಹುಟ್ಟುಹಬ್ಬ ಎಲ್ಲರಿಗೂ ತುಂಬ ಪ್ರಿಯವಾದಂಥದ್ದು. ಇಲ್ಲಿ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಪ್ರತಿಯೊಬ್ಬರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. ಯಾವ ರೀತಿ? ದಾನ, ತಪಸ್ಯ, ಹಾಗೂ ಯಜ್ಞ. ಯಜ್ಞ, ದಾನ ಹಾಗೂ ತಪಸ್ಯ, ಇದರಲ್ಲಿ ಒಂದಾದರೂ ಸರಿ ಅಥವಾ ಮೂರನ್ನಾದರೂ ಸೇರಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಬೇಕು. ಇವತ್ತಿನ ದಿವಸದ ಹುಟ್ಟಿದ ಹಬ್ಬ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ? ಹುಟ್ಟಿದ ಹಬ್ಬ ಎಲ್ರಿಗೂ ಆಸಕ್ತಿ. ತಂದೆ ತಾಯರಿಗೆ ಮಗಳ ಹುಟ್ಟಿದ ಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು, ಅದಕ್ಕೆ ಜಾಸ್ತಿ ಆನಂದ ಕೊಡಬೇಕು ಅನ್ನೋ ಪ್ರಯತ್ನ. ಅದಕ್ಕಿಂತ ಜಾಸ್ತಿ ಯಾವಾಗ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಫ್ರೆಂಡ್ ಸರ್ಕಲಲ್ಲಿ ಹುಟ್ಟಿದ ಹಬ್ಬ, ಮುಂಚೆನೇ ಗ್ಯಾಪು ಸರ್, ನಾಳೆ ಹುಟ್ಟಿದ ಹಬ್ಬ, ಅದಕ್ಕೇನು ಮಾಡಬೇಕು? ಪಾರ್ಟಿಗೆ ಹೋಗಬೇಕು, ಪಾರ್ಟಿ ಅಲ್ಲಿ ಕೊಡಿಸ್ಬೇಕು, ಇಲ್ಲಿ ಕೊಡಿಸ್ಬೇಕು. ಇನ್ನು ಹುಡುಗರು ಹುಡುಗಿಯರು ಇದ್ಬಿಟ್ರೆ ಇನ್ನೂ ಬೇರೆ ಬೇರೆ ಪ್ಲ್ಯಾನಿಂಗ್ ಆಗಿಬಿಡುತ್ತೆ. ಕೇಕ್ ಕಟ್ಟಿಂಗ್ ಆಯಿತು, ಕುಡಿಯೋದಾಯಿತು, ಆಮೇಲೆ ಮೈಥುನ ಆಯಿತು. ಇದು ಇವತ್ತಿನ ಒಂದು ಯುವ ಪೀಳಿಗೆಯಲ್ಲಿ ನಡೀತಾ ಇರುವಂತಹ ಒಂದು ಹ್ಯಾಪಿ ಬರ್ಡೇ. ಆ ಹ್ಯಾಪಿ ಬರ್ಡೇ ಎಲ್ಲಿಗೆ ಹೋಗುತ್ತೆ? ಸೀದಾ ನರಕಲೋಕಕ್ಕೆ ಹೋಗುತ್ತೆ. ಆದ್ದರಿಂದ ಒಂದು ಸಂಸ್ಕಾರ ಅನ್ನುವಂಥದ್ದು ತುಂಬ ಮುಖ್ಯಕರವಾದಂಥದ್ದು. ಪಾಶ್ಚಾತ್ಯ ದೇಶಗಳ ಒಂದು ಚಟುವಟಿಕೆಗಳು ಸಂಸ್ಕಾರ ಇಲ್ಲದೇ ಇರುವಂಥ ಚಟುವಟಿಕೆಗಳು, ಕೇವಲ ಇಂದ್ರಿಯ ಭೋಗಕ್ಕಿರಿಸುವಂಥ ಚಟುವಟಿಕೆಗಳು. ಮುಂಚೆ ನಾವು ಕೂಡ ಬಾಲ್ಯದಲ್ಲಿರಬೇಕಾದ್ರೆ ಒಂದು ಸೀರಿಯಲ್ ಬರ್ತಾಯಿತ್ತು, ಸ್ವೀಟ್ 16 ಅಂತ. ಅಂದರೆ ಅದರಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಅತಿಯಾಗಿರುವಂಥ ಶ್ರೀಮಂತರು ತಮ್ಮ ಮಕ್ಕಳ 16 ವರ್ಷನೇ ಬರ್ಡೇಗಳನ್ನು ಹೇಗೆ ಮಾಡ್ತಾಯಿದ್ರು ಅದು ರೆಕಾರ್ಡ್ ಆಗ್ತಾಯಿತ್ತು. ಅಂದರೆ ಅವರು ಮುಂಚಿತವಾಗಿಯೇ ಮೀಡಿಯಾದವ್ರಿಗೆ ಕರೆಸಿ ಅದನ್ನೇ ಅವ್ರು ಸೀರಿಯಲ್ ಮಾಡ್ತಾಯಿದ್ರು. ಒಂದು ವರ್ಷಕ್ಕಿಂತ ಮುಂಚೆನೇ ಶುರುವಾಗುತ್ತೆ, ಬರೋ ವರ್ಷ 16ನೇ ಬರ್ಡೇ ಅಂತ ಹೇಳಿದ್ರೆ ಅವರು ಪ್ಲ್ಯಾನಿಂಗ್ ಮಾಡ್ತಾಯಿದ್ರು.
ಅವ್ರು ಬಟ್ಟೆ ತೊಗೊಳ್ಳೋಕ್ಕೆ ಅವ್ರ ದೇಶದಿಂದ ಬೇರೆ ಬೇರೆ ದೇಶಕ್ಕೆ ಹೋಗ್ತಾಯಿದ್ರು. ಫ್ರಾನ್ಸ್ಗೆ ಹೋಗ್ತಾಯಿದ್ರು, UK ಹೋಗ್ತಾಯಿದ್ರು. ಎಷ್ಟೋ ಕೋಟ್ಯಾಂತರ ರೂಪಾಯಿ ಡೈಮಂಡ್ ಸ್ಟಡೆಡ್ ಬಟ್ಟೆಗಳು. ಮತ್ತು ಅವ್ರ ಬರ್ಡೇಗೋಸ್ಕರ ಬೇರೆ ಬೇರೆ ಫಿಲಮ್ ಸ್ಟಾರ್ಗಳನ್ನ ಕರೆಸೋದು. ಅವ್ರ ಬರ್ಡೇಗೋಸ್ಕರ ಫೆರಾರಿ ಕಾರು, BMW ಕಾರು. ಸೊ ಹೀಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಬರ್ಡೇ ಸ್ವೀಟ್ 16 16ನೇ ವರ್ಷದ ಬರ್ಡೇ ಅಂತ ಹೇಳಿ ಎಷ್ಟು ವಿಜೃಂಭಣೆಯಿಂದ ಬೇರೆ ಬೇರೆ ದೇಶದಲ್ಲಿ ಜನ ಆಚರಣೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ರು. ಸೊ ಹೀಗೆ ಜನ ಅಲ್ಲಿ ಏನು ನೋಡಿ ಇಷ್ಟೇ ದೊಡ್ಡ ಪಾರ್ಟಿ ಆಗುತ್ತೆ, ಕೇಕ್ ಕಟ್ಟಿಂಗ್ ಆಗುತ್ತೆ. ಆ ಕೇಕ್ನ ತಿನ್ನೋದು ಕೂಡ ಇಲ್ಲ. ಆ ಕೇಕ್ನ ಒಬ್ರೊಬ್ಬರಿಗೆ ಮುಖಕ್ಕೆ ಮೆತ್ತದ್ರಲ್ಲಿ ಆಗುತ್ತೆ. ಮತ್ತು ಮೆತ್ತಿದ ಮೇಲೆ ಒಬ್ರೊಬ್ಬರ ಮುಖಗಳನ್ನು ನೆಕ್ಕೊಳ್ಳುವಂಥದ್ದು. ಸೊ ಇದು ಎಷ್ಟು ಸಂತೋಷ, ಎಷ್ಟು ಆನಂದ, ಪಟಾಕಿ ಹಚ್ಚುವಂಥದ್ದು, ಬೇರೆ ಬೇರೆ ರೀತಿ. ಅಲ್ಲಿ ಯಾರಲ್ಲೂ ಕೂಡ ಇದು ನಾವು ಮಾಡ್ತಾ ಇರುವಂತಹ ಈ ಕಾರ್ಯ ಇದು ಅಸಹ್ಯವಾಗಿದೆ ಅನ್ನೋದು ಎಲ್ಲೂ ಭಾವನೆಗಳು ಗೊತ್ತಾಗಲ್ಲ. ಇವತ್ತು ಕೂಡ ಹುಡುಗರು ಜನ ಮಧ್ಯರಾತ್ರಿಯಲ್ಲಿ ಕರೀತಾರೆ, ಬರ್ಡೇ 12 ಗಂಟೆ ಆಗ್ತಾ ಇದ್ದ ಹಾಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾರೆ. ಇಲ್ಲ ಎಳ್ಕೊಂಡು ಹೋಗ್ತಾರೆ ಕಾಲೇಜ್ ಹುಡುಗರು ಬಂದು ಎಲ್ಲೋ ರೋಡಲ್ಲಿ ರಾತ್ರಿ ಬೈಕ್ ಮೇಲೇನೋ ಅಥವಾ ಇನ್ನೆಲ್ಲೋ ಕಾಡಲ್ಲೋ ಎಲ್ಲೋ ಮರದ ಕೆಳಗಡೆನೋ ಕೇಕ್ ಕಟ್ ಮಾಡಿ ಎಲ್ಲ ಮುಖಕ್ಕೆಲ್ಲ ಕ್ರೀಮೆಲ್ಲ ಬಳ್ದು ನಂತರ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ಕೇಕಲ್ಲಿ ಅವ್ರ ಬಾಯಿಗೆ ಹಾಕಿದ್ರು, ಆ ಬಾಯಿ ಎಂಜಿಲಿಂದ ತೆಗೆದು ಇನ್ನೊಬ್ಬರ ಬಾಯಿಗೆ ಹಾಕಿದ್ರು, ಆ ಎಂಜಿಲ್ ತೆಗೆದು ಇನ್ನೊಬ್ಬರ ಬಾಯಿಗೆ ಹಾಕಿದ್ರು. ಒಟ್ಟಿನಲ್ಲಿ ಎಲ್ಲರೂ ಒಬ್ಬೊಬ್ಬರು ಎಂಜಿಲ್ಗಳನ್ನು ತಿನ್ಕೊಂಡ್ರು. ಸೊ ಇದೆಲ್ಲ ಒಬ್ಬ ಸಂಸ್ಕಾರಿತವಾದಂತಹ ದೃಷ್ಟಿಯಿಂದ ನೋಡಿದಾಗ ಪ್ರಾಣಿಗಳ ಗುಣ ಇದು. ಪ್ರಾಣಿಗಳಿಗೆ ಈ ಥರ ಎಂಜಿಲು ಅಂತೆಲ್ಲ ಇಲ್ಲ, ಯಾವ್ದು ಹೆಂಗೆ ಬೇಕಾದ್ರೂ ತಿಂದ್ಕೊಳ್ಳುತ್ತೆ. ಕರ್ಮ ಅನ್ನೋದು ಇಲ್ಲ, ಕರ್ಮದ ಚಿಂತನೆ ಇಲ್ಲ, ರಾತ್ರಿ ಇಲ್ಲ ಹಗಲಿಲ್ಲ. ಆದರೆ ಮನುಷ್ಯರು ಅಂತ ಹುಟ್ಟಿದಾಗ ಮನುಷ್ಯರದು ಅಂತ ಕೆಲವು ಗುಣಗಳಿರುತ್ತೆ, ಹಾಗೂ ಮನುಷ್ಯ ಮಾಡುವಂಥ ಚಟುವಟಿಕೆಗಳಿಗೆ ಅದಕ್ಕೆ ಪ್ರತಿಕ್ರಿಯೆಗಳು ಅಂತ ಇರುತ್ತೆ. ಹಾಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನುವಂಥ ನಿಯಮಗಳು ಮನುಷ್ಯಗೆ ಅನ್ವಯಿಸೋಕ್ಕೆ ಶುರುವಾಗುತ್ತೆ. ಸತ್ವ, ತಮ ಹಾಗೂ ರಜೋ ಗುಣಗಳು ಒಂದು ಮನುಷ್ಯನ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ, ಹಾಗೂ ಅವನ ಮುಂದಿನ ಕಷ್ಟ ಸುಖಗಳಿಗೆ ಕಾರಣವಾಗುತ್ತೆ. ನಾವೆಲ್ಲರೂ ಕೂಡ ಸುಖವಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥವ್ರು. ಅಂದರೆ ಸುಖವಾಗಿರಬೇಕು ಅಂತ ಹೇಳಿದರೆ ನಾವು ಯಾವ ರೀತಿ ಕರ್ತವ್ಯಗಳನ್ನು ಮಾಡಿದರೆ ಸುಖವಾಗಿರ್ತೀವಿ ಅಂತ ತಿಳ್ಕೊಬೇಕಾಗಿರೋದು ತುಂಬ ಅವಶ್ಯಕ. ಯಾವಾಗ ನಾವು ಟ್ರಾಫಿಕಲ್ಲಿ ಹೋಗಬೇಕು, ಗಾಡಿಯಲ್ಲಿ ಹೋಗಬೇಕು ಅಂತಿದ್ದೀವಿ, ಆಗ ಟ್ರಾಫಿಕ್ ರೂಲ್ಸ್ ಏನು, ಗಾಡಿಯ ಒಂದು ಚಟುವಟಿಕೆಗಳೇನು, ಅಥವಾ ಗಾಡಿ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ದರೆ ಸೊ ಗಾಡಿಯಲ್ಲಿ ನಾವು ಸುರಕ್ಷಿತವಾಗಿ ಒಂದು ಜಾಗದಿಂದ ಒಂದು ಕಡೆ ಹೋಗ್ಬೋದು. ಗಾಡಿ ಓಡಿಸೋಕೆ ಗೊತ್ತಿಲ್ಲ ಅಥವಾ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ ಅಂದರೂ ಕೂಡ, ಒಂದು ಗೊತ್ತಿಲ್ಲ ಅಂದರೂ ಕೂಡ ಪ್ರಾಬ್ಲಮ್ ಇರುತ್ತೆ. ಹಾಗೆಯೇ ಜೀವನದಲ್ಲಿ ಯಾವ ದಾರಿಯಲ್ಲಿ ಹೊಡೆದ್ರೆ, ಯಾವ ಕರ್ತವ್ಯಗಳನ್ನು ಮಾಡಿದ್ರೆ, ಯಾವ ಕೆಲಸಗಳನ್ನು ಮಾಡಿದ್ರೆ ನಾವು ಸುಖವಾಗಿರ್ತೀವಿ ಅಂತ ತಿಳ್ಕೊಳ್ಬೇಕಾಗಿರುವಂಥದ್ದು ತುಂಬ ಅವಶ್ಯಕ. ರಾತ್ರಿ ಹೊತ್ತು ಯಾರು ಊಟ ಮಾಡ್ತಾರೆ, ಯಾರು ಓಡಾಡ್ತಾರೆ ಅಂತ ಹೇಳಿದ್ರೆ ದೆವ್ವಗಳು ಓಡಾಡ್ತವೆ. ಆದ್ದರಿಂದ ಶಾಸ್ತ್ರ ಏನು ಹೇಳುತ್ತೆ, ಮನುಷ್ಯನಾದಂಥವನು ಸೂರ್ಯಾಸ್ತ ಒಳಗಡೆ ಆಹಾರವನ್ನು ಸೇವನೆ ಮಾಡಬೇಕು. ಮತ್ತು ಯಾವಾಗಲೂ ಪರಿವಾರದ ಸಂಘದಲ್ಲಿ ಇರಬೇಕು. ಯಾವಾಗ ಪರಿವಾರದ ಸಂಘದಲ್ಲಿ ಇರ್ತವೆ ಆವಾಗ ಮನಸ್ಸು ದೇಹ ಎರಡೂ ಕೂಡ ಸುರಕ್ಷಿತವಾಗಿರುತ್ತೆ. ಯಾವಾಗ ಈ ಬರ್ಡೇ ಪಾರ್ಟಿಗಳು ಏನು ಮಾಡ್ತಾ ಇದ್ದೇವೆ, ಹುಟ್ಟಿದ ಹಬ್ಬದ ದಿವಸ ವ್ಯಕ್ತಿಯನ್ನು ಪರಿವಾರದಿಂದ ದೂರ ಸೆಳ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯವ್ರನ್ನ ಬಿಟ್ಟು ರಾತ್ರಿ ಒಂದು ಆಚೆ ಓಡೋಗ್ಬಿಟ್ಟು ಯಾರೋ ಗೊತ್ತಿಲ್ಲದವ್ರ ಜೊತೆ ಈಗ ತಾನೇ ಭೇಟಿ ಆಗಿರೋದು, ಮುಂದೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಏನು ಉಪಯೋಗ ಆಗ್ತಾರೆ ಗೊತ್ತಿಲ್ಲ, ಏನು ಸಹಾಯ ಮಾಡಿದರೆ ಗೊತ್ತಿಲ್ಲ, ಅಂಥವ್ರ ಜೊತೆ ಕೇವಲ ತಾತ್ಕಾಲಿಕವಾದಂತಹ ಒಂದು ಸ್ವಲ್ಪ ಕ್ಷಣೀಯವಾದಂಥ ಆನಂದಕ್ಕೋಸ್ಕರ ಅವ್ರ ಜೊತೆ ತಿನ್ನುವಂಥದ್ದು, ಅವ್ರ ಜೊತೆ ಓಡಾಡುವಂಥದ್ದು. ಈಗೇನಾಗುತ್ತೆ, ಜೀವನದಲ್ಲಿ ಮುಂದೆ ಹಂತದಲ್ಲಿ ಅವನು ಹೊಡಿತಾ ಹೋಗ್ತಾನೆ. ಎಲ್ಲೂ ಸ್ಥಿರವಾಗಿ ನಿಲ್ಲೋದಿಲ್ಲ, ಪರಿವಾರದಲ್ಲಿ ನಿಲ್ಲೋದಿಲ್ಲ, ಸ್ನೇಹಿತರ ಜೊತೆ ನಿಲ್ಲೋದಿಲ್ಲ, ಒಂದು ಕಂಪ್ನಿಯಲ್ಲಿ ಗಟ್ಟಿಗೆ ನಿಲ್ಲೋದಿಲ್ಲ. ವ್ಯತ್ಯಾಸಗಳು ನೋಡ್ಬೋದು. ಮುಂಚೆ ನಮ್ಮ ತಂದೆ ತಾಯಿಯರು ಅಥವಾ ಅಜ್ಜತಾದ ಒಂದು ಕಂಪ್ನಿಗೆ ಸೇರಿಕೊಂಡಾಗ ಅವ್ನ ಜೀವನ ಪರ್ಯಂತ ಅವ್ನು ಸೇರಿಕೊಂಡ್ರೆ 1 ಅಥವಾ 2 ಕಂಪ್ನಿ ಇರ್ಬೋದು ಅಷ್ಟೇ. ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಅಥವಾ 2-3 ವರ್ಷದಲ್ಲಿ ಎಷ್ಟು ಕಂಪ್ನಿಗಳು ಸೇರ್ ಮಾಡಿರ್ತಾರೆ.
ಒಂದು ಕಂಪ್ನಿಯಲ್ಲಿ ಅವನ ಮನಸ್ಸು ಸ್ಥಿರವಾಗಿರ್ತಾ ಇಲ್ಲ. ಅವನ ಬಾಸ್ ಸರಿ ಇಲ್ಲ, ದುಡ್ಡು ಸರಿ ಇಲ್ಲ, ಅಥವಾ ಇನ್ನೇನೋ ಸರಿ ಇಲ್ಲ. ಹೀಗೆ ಪ್ರತಿಯೊಂದು ಅವನ ಮನಸ್ಸು ಚಂಚಲವಾಗಿದೆ ಹೊರತು ವಾತಾವರಣ ಹಾಗೇ ಇದೆ. ಆದರೆ ಅವನ ಮನಸ್ಸು ಚಂಚಲ ಆಗಿರೋ ಕಾರಣ ಅವನು ಒಂದಲ್ಲೂ ಕೂಡ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲ ಕಾರಣ ಏನು? ತಾನು ಮಾಡ್ತಾ ಇರುವಂತಹ ಚಟುವಟಿಕೆಗಳು, ಮುಖ್ಯವಾಗಿ ಆ ಹುಟ್ಟಿದ ಹಬ್ಬದ ದಿವಸದ ಚಟುವಟಿಕೆಗಳು. ಸೊ ಅದರಿಂದ ಶಾಸ್ತ್ರಗಳು ಹೇಳುತ್ತೆ, ಒಂದು ಬರ್ಡೇ ಇವಾಗ ಏನು ಮಾಡ್ತಾರೆ, ಕೇಕ್ ಕಟ್ಟಿಂಗ್ ಮಾಡ್ತಾರೆ. ಅಂದರೆ ಆ ಚಾಕು ಅನ್ನುವಂಥದ್ದು ಅದು ತಾಮಸ ಗುಣವಾದಂಥದ್ದು. ಮತ್ತು ದೀಪಗಳನ್ನು ಆರಿಸುವಂಥದ್ದು, ಬರ್ಡೇಗೆ ಒಂಥರ ದೀಪಗಳು, ಅದು ಕ್ಯಾಂಡಲ್ಗಳು ಹಚ್ಚಿ ಊದೋದ್ರಿಂದ ಏನಾಗುತ್ತೆ, ಅಗ್ನಿಯನ್ನು ಹೋಗಲಾಡಿಸ್ತಾ ಇದ್ದೀವಿ, ಬೆಳಕನ್ನು ಹೋಗಲಾಡಿಸ್ತಾ ಇದ್ದೀವಿ. ವ್ಯಕ್ತಿ ಯಾವಾಗಲೂ ಶಾಸ್ತ್ರ ಹೇಳುತ್ತೆ, ಅಸತೋಮ ಸದ್ಗಮ ತಮಸೀಮ ಜ್ಯೋತಿರ್ಗಮ. ತಮಸ್ಸಿನಿಂದ ಜ್ಞಾನದ ಕಡೆ ಹೋಗಬೇಕು, ಅದಕ್ಕಿಂತ ದೀಪ ಬೆಳಗಿಸಿ ಅಂತ ಹೇಳ್ತಾರೆ. ಅರೆ ಇಲ್ಲಿ ಒಂದು ಚಟುವಟಿಕೆ ಏನು, ದೀಪ ಬೆಳಗಿರುವಂಥ ದೀಪವನ್ನು ಆರಿಸ್ಬಿಟ್ಟು ತಾಮಸ ಗುಣದ ಒಂದು ಅಸ್ತ್ರದಿಂದ ಆಹಾರವನ್ನು ಕತ್ತರಿಸಿ ಮತ್ತು ಅದನ್ನು ಎಂಜಲಾಗಿ ಎಲ್ರಿಗೂ ತಿನ್ನಿಸ್ಬಿಟ್ಟು ತಾನು ಅದನ್ನು ತಿಂದು ತನ್ನ ಕರ್ಮ ಅವರಿಗೆ, ಅವರ ಕರ್ಮ ನಮಗೆ ಎಲ್ಲ ಹೀಗೆ ಹಂಚಿಕೊಂಡು, ಸೊ ಇದರಿಂದ ಬರುವಂಥ ಪರಿಣಾಮ ಏನಾಗುತ್ತೆ, ಬರುವಂಥ ಪರಿಣಾಮವೂ ಕೂಡ ದುಃಖಗಳಿಗೆ ಕಾರಣವಾಗುತ್ತೆ. ಆದ್ದರಿಂದ ಇಂತಹ ಒಂದು ಚಟುವಟಿಕೆಗಳಿಂದ ನಾವು ದೂರ ಇರಬೇಕು, ಹಾಗೂ ಮುಂದಿನ ಪೀಳಿಗೆಗಳಿಗೂ ಇದರ ಒಂದು ಜ್ಞಾನವನ್ನು ಕೊಡಬೇಕು. ಇದು ಹಲವು ಬಾರಿ ಭಕ್ತಾದಿಗಳು ಕೂಡ ನಾವು ಸಂಸ್ಕಾರವಾಗಿಯೂ ಮಾಡ್ತೀವಿ, ಮತ್ತು ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ಫ್ರೆಂಡ್ಸ್ಗಳ ಜೊತೆ ಈ ರೀತಿಯೂ ಮಾಡ್ತೀವಿ, ಎರಡೂ ಬೇಕು ಅಂತಾರೆ. ಇದು ಹೇಗೆ ಅಂತ ಹೇಳಿದ್ರೆ ಆನೆ ಸ್ನಾನ ಥರ. ಆನೆ ಸ್ನಾನ ಮಾಡಿ ಚೆನ್ನಾಗಿ ಸ್ನಾನ ಮಾಡಿ ಬಂದು ಏನು ಮಾಡುತ್ತೆ, ಎಲ್ಲ ಮಣ್ಣನ್ನು ತೊಗೊಂಡು ಮೈಗೆ ಹಚ್ಕೊಳ್ಳುತ್ತೆ. ಹಾಗೆ ಭಕ್ತರು ಇಲ್ಲಿ ಗುಡಿಗೆ ಬಂದ್ಬಿಟ್ಟು ಗುಡಿಯಲ್ಲಿ ಗುಡಿ ಪ್ರಕಾರ ಸಂಸ್ಕಾರವಾಗಿ ಮಾಡ್ತೀನಿ, ಮನೆಗೆ ಹೋಗ್ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಬೇರೆ ರೀತಿ ಪಾಶ್ಚಾತ್ಯ ಚಟುವಟಿಕೆಗಳು ಮಾಡ್ತೀನಿ ಅಂತ ಹೇಳಿದರೆ ಇದು ಎರಡು ದೋಣಿಗಳಲ್ಲಿ ಕಾಲು ಹಾಕೋ ಪ್ರಯಾಣ ಮಾಡುವ ರೀತಿ. ಇದು ಬೇಕು, ಇದು ಬೇಕು. ಹಾಗಿದ್ದಾಗ ಏನಾಗುತ್ತೆ, ಎರಡು ದೋಣಿಯಲ್ಲಿ ಕಾಲು ಹಾಕ್ಕೊಂಡು ಹೋದರೆ ನೀರಿಗೆ ಬೀಳ್ತೀವಿ. ಹಾಗೆಯೇ ನಾವು ಜೀವನದಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕು, ಎರಡೂ ಆಗೋದಿಲ್ಲ. ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಮಾಮೇಕಂ ಶರಣಂ ವ್ರಜ. ನನ್ನ ನಿಯಮಗಳು, ನನ್ನ ಮಾತುಗಳು, ನಾನು ಕೊಟ್ಟಂಥ ಮಾರ್ಗದರ್ಶನ ಒಂದಲೇ ನಡಿಬೇಕೇ ಹೊರತು ಇನ್ನು ಅದೂ ಬೇಕು ಇದೂ ಬೇಕು ಎರಡೂ ಹಿಡ್ಕೋತೀನಿ ಅಂತ ಹೇಳಿದ್ರೆ ನಾನು ಕೈಗೆ ಸಿಗೋದಿಲ್ಲ. ಸಿಗೋದು ಕೇವಲ ಮಾಯೆ, ಸಿಗೋದು ಭ್ರಮೆ, ಕೇವಲ ನರಕ. ಆದ್ದರಿಂದ ಸುಸಂಸ್ಕೃತವಾಗಿ ಮಾಡಬೇಕಾಗಿರುವಂತಹ ಒಂದು ಹುಟ್ಟಿದ ಹಬ್ಬದ ಆಚರಣೆ ಅಂತ ಹೇಳಿದ್ರೆ ಬೆಳಗಿನ ಜಾವ ಆ ದಿವಸ ಯಾವ ದಿವಸ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಜನ್ಮ ನಕ್ಷತ್ರ. ನಾವು ಯಾವಾಗ ಹುಟ್ಟಿರ್ತೀವಿ ಆವಾಗೊಂದು ನಕ್ಷತ್ರ ಬಂದಿರುತ್ತೆ. ಆ ನಕ್ಷತ್ರದ ಪ್ರಕಾರ ನಮ್ಮದು ಅಂತ ಒಂದು ಗುಣ ಇರುತ್ತೆ, ನಮಗೆ ಅಂತ ಒಂದು ಅಧಿಪತಿ ದೇವತೆಗಳಿರ್ತಾರೆ. ಅದರಿಂದ ಆ ದಿವಸದಂದು ಆ ಸಮಯದಲ್ಲಿ ನಮ್ಮಲ್ಲಿ ಒಂದು ರೀತಿಯ ಶಕ್ತಿ ಅದು ತೇಜಸ್ಸಾಗಿ ಬೆಳೀತಾ ಇರುತ್ತೆ. ಆದ್ದರಿಂದ ಆ ಜನ್ಮ ನಕ್ಷತ್ರ ನಾವು ತಿಳ್ಕೋಬೇಕು. ಈ ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಜನ್ಮ ನಕ್ಷತ್ರವನ್ನು ತಿಳ್ಕೊಂಡು ಆ ನಕ್ಷತ್ರ ದಿವಸದಂದು ಹುಟ್ಟಿದ ಹಬ್ಬ ಆಚರಣೆ ಮಾಡಬೇಕು. ಇವಾಗ ಹೇಗೆ ನಾವು ಜನ್ಮಾಷ್ಟಮಿ ಆಗಲಿ ರಾಮನವಮಿ ಆಗಲಿ ಯಾವಾಗ ಆ ದಿವಸ ಇರುತ್ತೆ, ನವಮಿ ದಿವಸ, ಅಷ್ಟಮಿ ದಿವಸ ಅಥವಾ ರೋಹಿಣಿ ನಕ್ಷತ್ರ ಯಾವುದು ಬಂದಿರುತ್ತೆ ಆ ದಿವಸ ಆಚರಣೆ ಮಾಡ್ತೀವೋ ಹಾಗೆಯೇ ನಮ್ಮ ಜನ್ಮದ ನಕ್ಷತ್ರ ಯಾವ ದಿವಸ ಬರುತ್ತೆ ಅದು ಡೇಟಿಂದ ಕೆಲವೊಮ್ಮೆ ಮುಂದೆ ಬರ್ಬೋದು, 3 ದಿವಸ ಮುಂಚೆ 4 ದಿವಸ ಮುಂಚೆ ಅಥವಾ ಡೇಟ್ ನಂತರ ಬಂದಿರ್ಬೋದು. ಬೇರೆ ಹೊರಗಿನ ಲೀಗಲ್ ವ್ಯವಸ್ಥೆಗಳಿಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಅಥವಾ ಆಫೀಸಲ್ಲಿ ಅದು ಬರ್ತ್ ಡೇಟ್ ಅಂತ ಇರುತ್ತೆ, ಅದು ಅಫಿಷಿಯಲ್ ಪರ್ಪಸ್ಗೆ ಮಾತ್ರ. ನಾವು ಯಾವಾಗ ಹುಟ್ಟಿದ ಹಬ್ಬ ಆಚರಣೆ ಮಾಡಬೇಕು, ಯಾವಾಗ ನಕ್ಷತ್ರ ಬಂದಿರುತ್ತೆ ಆ ನಕ್ಷತ್ರ ದಿವಸ ನಾವು ಹುಟ್ಟಿದ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು. ಆ ದಿವಸ ಬೆಳಗಿನ ಜಾವ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಅಭ್ಯಂಗ ಸ್ನಾನ ಅಂತ ಹೇಳಿದ್ರೆ ಎಳ್ಳಿನ ಎಳ್ಳೆಣ್ಣೆ ಹಚ್ಚಿ ಚೆನ್ನಾಗಿ ಎಣ್ಣೆ ಹಚ್ಚಿ ಅನಂತರ ನೀರಿನಿಂದ ಸ್ನಾನ ಮಾಡ್ತಾ
ಭಗವಂತನ ನಾಮಸ್ಮರಣೆ ಮಾಡ್ತಾ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಯಸ್ಮಿನ್ ಸನ್ನಿಧಿಂ ಕುರು. ಎಲ್ಲ ಸಪ್ತ ನದಿಗಳಲ್ಲಿ ನಾಮಸ್ಮರಣೆ ಮಾಡ್ತಾ ನನ್ನ ಒಳಗಿರುವಂಥ ಎಲ್ಲ ಕಲ್ಮಶಗಳು ನಾಶವಾಗಿ ನಾನು ಶುದ್ಧವಾಗಿ ಭಗವಂತನ ಒಂದು ಭಕ್ತಿಯಲ್ಲಿ ಮುಂದುವರಿಬೇಕು ಅನ್ನೋಂಥ ಪ್ರಾರ್ಥನೆಯೊಂದಿಗೆ ನಾವು ದಿನವನ್ನು ಶುರು ಮಾಡಬೇಕು. ಅನಂತರ ಭಗವಂತನಿಗೆ ನೈವೇದ್ಯವನ್ನು ಹಚ್ಚಬೇಕು. ಭಗವಂತನಿಗೆ ನೈವೇದ್ಯ ಹಚ್ಚೋದು ಕೇಕಲ್ಲ. ಭಗವಂತನಿಗೆ ನೈವೇದ್ಯ ಹಚ್ಚಬೇಕಾಗಿರೋವಂಥದ್ದು ಏನೋ ಒಂದು ಹಾಲಿನ ಪದಾರ್ಥಗಳಿಂದ ಮಾಡಿರುವಂಥದ್ದು. ಒಂದು ಉದಾಹರಣೆ ಕೊಡ್ತಾರೆ, ಲಡ್ಡು ಮಾಡ್ಬೋದು. ಸೊ ಲಡ್ಡು ಹೇಗೆ ಅದಕ್ಕೆ ಬೇಸನ್, ಅದಕ್ಕೆ ತುಪ್ಪ, ಸಕ್ಕರೆ ಎಲ್ಲ ಹಾಕಿ ಅದನ್ನು ಜೋಡಿಸ್ತೀವಿ, ಹಾಗೆಯೇ ನಾವು ನಮ್ಮ ಪರಿವಾರ ಎಲ್ಲ ಸೇರಿ ಜೋಡಣೆಯಾಗಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಅನಂತರ ನಮ್ಮ ಜನ್ಮ ದಿವಸ ಅದು ಎಷ್ಟು ವರ್ಷಗಳಾಗಿದೆ, 25 ವರ್ಷ ಆಗಿ ಈಗ ಮುಂದೆ 26ನೇ ವರ್ಷಕ್ಕೆ ಹೋಗ್ತಾ ಇದ್ದೀವೋ ಅಥವಾ 30 ವರ್ಷಕ್ಕೆ ಹೋಗ್ತಾ ಇದ್ದೀವೋ, ಅಷ್ಟು ದೀಪಗಳನ್ನು ಬೆಳಗುವಂಥದ್ದು. ಇಷ್ಟು ವರ್ಷ ಆಗಿದೆ, ಈಗ ನಾನು ಇನ್ನೊಂದು ವರ್ಷಕ್ಕೆ ಹೋಗ್ತಾ ಇದ್ದೀನಿ. ಆದ್ದರಿಂದ ಆ ಒಂದು ವರ್ಷಗಳು ಈ ದೀಪದ ಹಾಗೆ ಕಾಂತಿಯುತವಾಗಿ ತೇಜಸ್ವಿಯಾಗಿ ಬೆಳಗ್ತಾ ಹೋಗಲಿ. ನನ್ನ ಜೀವನ ಯಶಸ್ವಿಯಾಗಿರಬೇಕು, ಮಂಗಳಮಯವಾಗಿರಬೇಕು, ತೇಜಸ್ವಿಯಾಗಿರಬೇಕು, ಒಳ್ಳೆಯ ಗುಣಗಳಿಂದ ಬೆಳಗ್ತಾ ಇರಬೇಕು. ನಾನು ನನ್ನ ಸುತ್ತಮುತ್ತ ವಾತಾವರಣ ಎಲ್ಲವೂ ಕೂಡ ಬೆಳಕನ್ನು ನಾನು ನೀಡಬೇಕು. ಸೊ ಇಂತಹ ಪ್ರಾರ್ಥನೆಗಳೊಂದಿಗೆ ನಾವು ಶುರು ಮಾಡಬೇಕು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದವನ್ನು ತಗೊಳ್ಳುವಂಥದ್ದು ತಂದೆ ತಾಯರಿಂದ, ಗುರುಗಳಿಂದ, ಭಗವಂತನಿಂದ ತಲೆ ಬಾಗಿಸಿ ತಂದೆ ತಾಯರಿಗೆ ಅವರ ಪಾದಸ್ಪರ್ಶವನ್ನು ಮಾಡಬೇಕು. ಹೀಗೆ ತಂದೆ ತಾಯರು ಆಶೀರ್ವಾದ ಕೊಡ್ತಾರೆ. ಏಕೆಂದರೆ ಆಶೀರ್ವಾದ ಇದ್ದರೆ ಎಂತಹ ಒಬ್ಬ ಬಡವನೂ ಕೂಡ, ಒಬ್ಬ ತಿರ್ಕನೂ ಕೂಡ ರಾಜನಾಗ್ಬೋದು. ನಾವು ಹೇಳುವಂಥ ಪ್ರಾರ್ಥನೆ ಭಾಗವತಂ ಹೇಳೋಕ್ಕೆ ಮುಂಚೆ ಹೇಳ್ತೀವಿ, ಮೂಕಂ ಕರೋತಿ ವಾಕ್ಶಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀ ಗುರು ದಿನ ತಾರಿನಂ. ಗುರುಗಳ ಕೃಪೆ ಇದ್ದರೆ ಮೂಕಂ ಕರೋತಿ ವಾಕ್ಶಾಲಂ, ಮೂಗ ಬಾಯಿ ಬರೋ ವ್ಯಕ್ತಿನೂ ಕೂಡ ದೊಡ್ಡ ಪಂಡಿತನಾಗಿ ಭಾಷಣಗಳನ್ನು ಕೊಡ್ಬೋದು. ಕುಂಟನಾಗಿದ್ದರೂ ಕೂಡ ಅವನ ಶಕ್ತಿಯಿಂದ ಬೆಟ್ಟಗಳನ್ನು ಎಗುರ್ಕೊಂಡು ಹೋಗ್ಬೋದು. ಹೇಗೆ? ಗುರುಗಳ ಕೃಪೆ ಇದ್ದರೆ. ಆದ್ದರಿಂದ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದರು, ಹೇಗೆ ಅವರ ತಂದೆ ಗೌರ್ ಮೋಹನ್ ಡೇ ಅವರು ಪ್ರತಿನಿತ್ಯ ಸಾಧುಗಳನ್ನು ಸ್ವಾಗತ ಮಾಡ್ತಾಯಿದ್ರು. ಮನೆಗೆ ಬನ್ನಿ, ಮನೆಗೆ ಬಂದು ಏನೋ ತಮ್ಮ ಕೈಲಾದ ಒಂದು ದಾನವನ್ನು ಕೊಟ್ಟು ಹೇಳ್ತಾಯಿದ್ರು, ದಯವಿಟ್ಟು ನನ್ನ ಮಗನಿಗೆ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡಿ? ಇವನು ರಾಧಾರಾಣಿಯ ಒಳ್ಳೆಯ ಭಕ್ತನಾಗಬೇಕು. ಪ್ರಭುಪಾದರು ನೆನೆಸ್ಕೊತಾ ಇದ್ರು, ನನ್ನ ತಂದೆ ನನಗೋಸ್ಕರ ಈ ರೀತಿ ತಪಸ್ಸೆ ಮಾಡಿರೋ ಕಾರಣ, ಸಾಧು ಸಂತರಿಂದ ಆಶೀರ್ವಾದ ಮಾಡಿರೋ ಕಾರಣ ನಾನು ಈ ದಿವಸ ನಿಮಗೆಲ್ಲರೂ ಕೂಡ ಕೃಷ್ಣ ಭಕ್ತಿಯ ಒಂದು ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಹಾಗೆಯೇ ಭಕ್ತರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ನನಗೆ ತುಂಬ ಮುಖ್ಯವಾದಂಥದ್ದು. ಅನಂತರ ಯಜ್ಞ, ದಾನ, ತಪಸ್ಯ. ಸೊ ಯಜ್ಞ ಕಲಿಯುಗದಲ್ಲಿ ಮಾಡಬೇಕಾದಂಥ ಯಜ್ಞ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಕ್ತಾದಿಗಳನ್ನು ಕರೆಸಿ ಮನೆಯಲ್ಲಿ ಹರಿಕೀರ್ತನೆಯನ್ನು ಮಾಡಿಸ್ಬೇಕು. ಹಾಗೂ ದಾನವನ್ನು ಮಾಡಬೇಕು. ಕೈಲಾದಷ್ಟು ದಾನ, ಗೋವುಗಳಿಗೆ ದಾನ ಮಾಡ್ಬೋದು, ಬ್ರಾಹ್ಮಣರಿಗೆ ದಾನ ಮಾಡ್ಬೋದು, ಅನ್ನದಾನ ಮಾಡ್ಬೋದು. ಅನಂತರ ತಪಸ್ಯಗಳೇನು? 4 ನಿಯಮಗಳು. ಮಾಂಸ ಭಕ್ಷಣೆ ಮಾಡೋದಿಲ್ಲ, ಜೂಜಾಟ ಆಡೋದಿಲ್ಲ, ಮದ್ಯಪಾನ ಮಾಡೋದಿಲ್ಲ, ಅನೈತಿಕ ಸಂಬಂಧ ಮಾಡೋದಿಲ್ಲ. ಇದು 4 ನಿಯಮಗಳು ತಪಸ್ಯ. ಸೊ ಯಾವಾಗ ಈ ತಪಸ್ಯ ಮಾಡ್ತೀವಿ, ದಾನ ಮಾಡ್ತೀವಿ, ಯಜ್ಞಗಳನ್ನು ಆಚರಣೆ ಮಾಡ್ತೀವಿ, ಆಗ ನಮ್ಮ ಒಂದು ಹುಟ್ಟಿದ ಹಬ್ಬ ನಿಜವಾಗಿ ಪೂರ್ಣಗೊಳ್ಳುತ್ತೆ. ಹಾಗೂ ಆ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯನ್ನು ಕಾಣ್ತಾ ಹೋಗ್ತಾನೆ. ಯಶಸ್ವಿ ಅಂತ ಹೇಳಿದ್ರೆ ಹಣ ಸಂಪಾದನೆ ಮಾಡಿ ಅವನು ಬಿಲ್ಗೇಟ್ಸ್ ಆಗ್ತಾನೆ ಅಂತಲ್ಲ, ಅಥವಾ ದೇಶದ ಪ್ರಧಾನಮಂತ್ರಿ ಆಗ್ತಾನೆ ಅಂತಲ್ಲ. ಯಶಸ್ವಿ ಆಗ್ತಾನೆ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಅವನು ಮರಳಿ ಭಗವಂತನ ಧಾಮಕ್ಕೆ ಹೋಗ್ತಾನೆ. ಈ ಜನ್ಮದಲ್ಲಿ ಅವನು ಕೃಷ್ಣನನ್ನು ಕಾಣ್ತಾನೆ. ಈ ಜನ್ಮದಲ್ಲಿ ನೀವು ಬಿಲ್ಗೇಟ್ಸ್ ಆಗ್ಬೋದು, ದೇಶದ ಪ್ರಧಾನಮಂತ್ರಿ ಆಗ್ಬೋದು,
ಅರೆ ಬರೋ ಜನ್ಮದಲ್ಲಿ ನಾಯಿ ಬೆಕ್ಕಾಗಿ ಹುಟ್ಟಿದ್ರೆ ಏನು ಪ್ರಯೋಜನ? ಶಾಸ್ತ್ರ ಎಲ್ಲೂ ಹೇಳ್ಕೊಟ್ಟಿಲ್ಲ ಈ ಜನ್ಮದಲ್ಲಿ ಬಿಲ್ಗೇಟ್ಸ್ ಆದರೆ ಅಥವಾ ದೇಶದ ಪ್ರಧಾನಮಂತ್ರಿ ಆದರೆ ಮುಂದಿನ ಜನ್ಮದಲ್ಲಿ ನೀವು ಮೋಕ್ಷ ಹೊಂದುತ್ತೀರಾ ಅಂತ ಎಲ್ಲೂ ಹೇಳಿಲ್ಲ. ಭಗವಂತ ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ? ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಯಾವ ವ್ಯಕ್ತಿ ಕೃಷ್ಣ ಪರಮಾತ್ಮ ಭಗವಂತ ನಾನು ಒಂದು ಸೇವಕ ಅನ್ನೋಂಥ ಭಾವನೆ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಬೆಳೆಯುತ್ತೆ, ಆ ಮಹಾತ್ಮ ಕೃಷ್ಣನನ್ನು ಪಡಿತಾನೆ. ಆಗ ಅವನ ಸಂಸಾರದ ಒಂದು ಕಷ್ಟಗಳು ನಾಶವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟು ಸಾವು ಕಾಯಿಲೆಗಳು, ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಈ ಕ್ಲೇಶಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಬುದ್ಧಿವಂತನಾದಂಥವನು, ಇದೆಲ್ಲ ಮಾತುಗಳು ಬುದ್ಧಿವಂತರಿಗೆ. ಒಬ್ಬ ವ್ಯಕ್ತಿ, ಒಂದು ಸಣ್ಣ ಕತೆ, ತುಂಬ ಕೋಟ್ಯಾಧಿಪತಿ, ದೊಡ್ಡ ಕಂಪ್ನಿಗಳಿತ್ತು, ಸಾವಿರಾರು ಕೆಲಸದವರಿದ್ದರು. ಒಂದು ದಿವಸ ಕಾರಲ್ಲಿ ಆರಾಮಾಗಿ ಓಡಿಸ್ತಾ ಹೋಗ್ತಾ ಇದ್ದ. ಹಾಗೆ ಸ್ವಲ್ಪ ಹಾಡು ಕೇಳೋಣ ಅಂತ ಹೇಳಿ ರೇಡಿಯೋ ಆನ್ ಮಾಡ್ತಾನೆ. ರೇಡಿಯೋ ಆನ್ ಮಾಡಿದಾಗ ಯಾವುದೋ ಒಂದು ಆಧ್ಯಾತ್ಮಿಕ ಚಾನಲ್ಗೆ ಕನೆಕ್ಟ್ ಆಗೋಯಿತು. ಅಲ್ಲಿ ಯಾರೋ ಸಾಧು ಭಾಷಣ ಕೊಡ್ತಾ ಇದ್ದ. ಜೀವನದಲ್ಲಿ ನಾವು ದಾನ ಮಾಡಬೇಕು, ದಾನ ಮಾಡೋದು ಶ್ರೇಷ್ಠ, ಬರಬೇಕಾದ್ರೆ ಬರಿಗೈಯಲ್ಲಿ ಬರ್ತೀವಿ, ಹೋಗ್ಬೇಕಾದ್ರೆ ಬರಿಗೈಯಲ್ಲಿ ಹೋಗ್ತೀವಿ, ಆದ್ದರಿಂದ ಜೀವನ ಅಂತ ಇರಬೇಕಾದ್ರೆ ಇದನ್ನೆಲ್ಲ ದಾನ ಮಾಡಬೇಕು ಅಂತ. ಆಗ ಆ ವ್ಯಕ್ತಿಗೆ ಅನಿಸುತ್ತಂತೆ, ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅದನ್ನು ನಾನು ಸುಳ್ಳು ಮಾಡಬೇಕು. ನಾನೇನು ಮಾಡಬೇಕು, ನಾನು ಹೋದಾಗಲೂ ಏನೆಲ್ಲ ನಾನು ಸಂಗ್ರಹ ಮಾಡಿದ್ದೀನಿ ಅದು ಎತ್ಕೊಂಡು ಹೋಗಬೇಕು. ಹಾಗೆ ನಾನು ಈ ಸಾಧು ಹೇಳಿದಂತಹ ಮಾತನ್ನು ಸುಳ್ಳಾಗಿ ಮಾಡಬೇಕು ಅಂಥೇಳಿ ಅವನಿಗೆ ಚಿಂತನೆ ಬರುತ್ತಂತೆ. ಅದರಿಂದ ಅವನು ಕಂಪ್ನಿಗೆ ಹೋಗ್ಬಿಟ್ಟು ತನ್ನ ಎಲ್ಲ ಸಾವಿರಾರು ಕಾರ್ಮಿಕರನ್ನು ಸಂಗ್ರಹ ಮಾಡ್ತಾನೆ, ಹೇಳ್ತಾನೆ, ಘೋಷಣೆ ಮಾಡ್ತಾನೆ, ನಾನು ಸತ್ತ ಮೇಲೆ ಎಲ್ಲವನ್ನೂ ಎತ್ಕೊಂಡು ಹೋಗಬೇಕು. ಅದಕ್ಕೆ ಯಾರು ಉಪಾಯ ಕೊಡ್ತಾರೆ ಅವ್ರಿಗೆ 50 ಲಕ್ಷ ನಾನು ಇನಾಮ್ ಕೊಡ್ತೀನಿ ಅಂಥೇಳಿ ಘೋಷಣೆ ಮಾಡ್ತಾನೆ. ಎಲ್ಲ ಕಾರ್ಮಿಕರು ಎಲ್ಲೋ ನಮ್ಮ ಚೇರ್ಮ್ಯಾನ್ದು ತಲೆ ಹೋಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಾರೆ. ಒಂದು ವಾರ ಟೈಮ್ ಕೊಡ್ತೀನಿ, ಯಾರು ಬೇಕಾದ್ರೂ ಬಂದು ಹೇಳ್ಬೋದು ಅಂತ. ಒಂದು ವಾರ ಆಯಿತು, ಯಾರೂ ಬರೋದಿಲ್ಲ. ತಿರ್ಗಾ ಒಂದು ವಾರ ಆಗುತ್ತೆ, ಅವನ ಮನಸ್ಸಲ್ಲಿ ಇನ್ನೂ ಉಪಾಯ ಬಂದಿಲ್ಲ. ಹೆಂಗೆ ಸಾಧುದು ಮಾತು ಸುಳ್ಳು ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾನೆ. ತಿರ್ಗಾ ಒಂದು ವಾರ ಆದಮೇಲೆ ತಿರ್ಗಾ ಎಲ್ಲರನ್ನೂ ಸೇರಿಸ್ತಾನೆ. ಸತ್ತ ಮೇಲೆ ಎಲ್ಲವನ್ನೂ ಕರ್ಕೊಂಡು ತೊಗೊಂಡು ಹೋಗಲಿಕ್ಕೆ ಯಾರು ಉಪಾಯ ಕೊಡ್ತಾರೋ 1 ಕೋಟಿ ನಾನು ಇನಾಮ್ ಕೊಡ್ತೀನಿ ಅಂತ ಹೇಳಿ ತಿರ್ಗಾ ಘೋಷಣೆ ಮಾಡ್ತಾನೆ. ಯಾರೂ ಮುಂದಾಗೋದಿಲ್ಲ. ಆದರೆ ಚರ್ಚೆ ಮಾತು ಹರಡೋಕ್ಕೆ ಶುರು ಆಗುತ್ತೆ. ಈ ಥರ ನಮ್ಮ ಕಂಪ್ನಿ ಚೇರ್ಮ್ಯಾನ್ದು ತಲೆ ಕೆಟ್ಟೋಗ್ಬಿಟ್ಟಿದೆ, ಹಿಂಗೇನೋ ಅವನು ಘೋಷಣೆ ಮಾಡ್ತಾ ಇದ್ದಾನೆ. ಹಾಗೆ ಹೀಗೆ ಮಾತು ಹೋಗಿ ಯಾವುದೋ ಒಬ್ಬ ವ್ಯಕ್ತಿಗೆ ಕೇಳಿಸುತ್ತೆ. ಬುದ್ಧಿವಂತ ವ್ಯಕ್ತಿ, ಆಯಿತು ನಾನು ಬರ್ತೀನಿ. ಆಗ ಅವನು ಹೋಗಿ ಭೇಟಿ ಆಗ್ತೆ. ನಾನು ಹೇಳ್ತೀನಿ ಹೆಂಗೆ ತೊಗೊಂಡು ಹೋಗ್ಬೋದು ಅಂತ. ಅಲ್ಲ, ಅದಕ್ಕಿಂತ ಮುಂಚೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಾನೆ. ಇವಾಗ ನೀವು ಭಾರತದಲ್ಲಿದ್ದೀರಾ, ಇವಾಗ ನೀವು ಏನೋ ಒಂದು ವ್ಯವಹಾರ ಮಾಡಬೇಕು ಅಂದರೆ ಯಾವ ರೀತಿ ವ್ಯವಹಾರ ಮಾಡ್ತೀರಾ, ಯಾವ ಹಣಕಾಸಿನ ವ್ಯವಹಾರ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ವ್ಯಕ್ತಿ ಹೇಳ್ತೇನೆ, ಇಲ್ಲಿ ಭಾರತದಲ್ಲಿ ಇಲ್ಲಿ ರುಪಿಯಲ್ಲಿದೆ ಒಂದು ಏನಿದು ರುಪೀಸಲ್ಲಿ ವ್ಯವಹಾರ ಆಗುತ್ತೆ ಅಂತ. ಸರಿ ಆಯಿತು. ನೀವು ಅಮೇರಿಕಾಗೆ ಹೋದ್ರಿ, ಅಮೇರಿಕಾದಲ್ಲಿ ವ್ಯವಹಾರಗಳು ಮಾಡಬೇಕು ಅಂತ ಹೇಳಿದ್ರೆ ಯಾವ ಹಣದ ಇದರಲ್ಲಿ ವ್ಯವಹಾರ ಮಾಡ್ತೀರಾ? ಅಮೇರಿಕಾಗೆ ಹೋದರೆ ಅಮೇರಿಕಾದಲ್ಲಿ ಡಾಲರ್ಸಲ್ಲಿ ಮಾಡಬೇಕು ಅಂತ. ಸರಿ, ಹೌದು, ಕರೆಕ್ಟ್ ಇದೆ. ಆಯಿತು, ನೀವು ಲಂಡನ್ಗೆ ಹೋದ್ರಿ, ಲಂಡನ್ಗೆ ಹೋದಾಗ ಅಲ್ಲಿ ಹೇಗೆ ಮಾಡ್ತೀರಾ ಅಂತ. ಸೊ ಲಂಡನ್ಗೆ ಹೋದರೆ ಪೌಂಡ್ಸಲ್ಲಿ ಆಗುತ್ತೆ ಅಂತ. ಯಾಕೆ ಇಂಥ ಹುಚ್ಚು ಪ್ರಶ್ನೆಗಳು ಕೇಳ್ತಾ ಇದ್ದು? ಇಲ್ಲ, ನಾವು ಕೇಳೋದು ಹೇಳಿ ಅಂತ. ಆಯಿತು, ನೀವು ದುಬೈಗೆ ಹೋದರೆ ಅಲ್ಲಿ ಯಾವ ರೀತಿ ಮಾಡ್ತಾರೆ? ಇಲ್ಲ, ದುಬೈದಲ್ಲಿ ಅಲ್ಲೇನು ಕರೆನ್ಸಿ ಇದೆ ಅದರ ಕರೆನ್ಸಿ ಪ್ರಕಾರ ವ್ಯವಹಾರ ಮಾಡ್ತೀವಿ. ಹಾಗೆಯೇ ನಾವು ಸ್ವರ್ಗಲೋಕಕ್ಕೆ ಅಂತ ಹೋದಾಗ ಅಲ್ಲಿರೋ ಕರೆನ್ಸಿ ಏನು ಅಂತ ಹೇಳಿದ್ರೆ ನಾವು ಮಾಡಿದಂಥ ಪುಣ್ಯ. ಅದರಿಂದ ನೀವು ಏನು ದಾನ ಮಾಡ್ತೀರಾ ಆ ದಾನ ಪುಣ್ಯವಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಪುಣ್ಯ ನಿಮಗೆ ಸ್ವರ್ಗಲೋಕದಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಅದರಿಂದ
ನೀವು ಎತ್ಕೊಂಡು ಹೋಗೋಕ್ಕೆ ಏನು ಸಾಧ್ಯ, ಆ ಪುಣ್ಯ ನೀವು ಎತ್ಕೊಂಡು ಸಂಗ್ರಹ ಮಾಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಇದ್ದಾಗ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಇದ್ಯಾವುದು ಕೂಡ ಕಾಲ್ಪನಿಕವಾದದ್ದಲ್ಲ, ಎಲ್ಲವೂ ಕೂಡ ವೈಜ್ಞಾನಿಕವಾದಂಥದ್ದು. ಸ್ವರ್ಗಲೋಕ, ತಪಲೋಕ, ಮನಲೋಕ, ವೈಕುಂಠ ಲೋಕ ಇದ್ಯಾವುದು ಕೂಡ ಕಟ್ಟುಕತೆಯಲ್ಲ. ಅಲ್ಲಲ್ಲಿ ಲೋಕಗಳಿಗೆ ಹೋಗಲಿಕ್ಕೆ ಅಲ್ಲಲ್ಲಿ ರೀತಿಯ ಒಂದು ನಿಯಮಗಳಿದೆ, ಕರ್ತವ್ಯಗಳಿದೆ. ಹಾಗಾಗಿ ನಾವು ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಹಾಗೆಯೇ ಕಷ್ಟಗಳಿಂದ ಮುಕ್ತರಾಗಬೇಕು. ನಾವು ಜನ್ಮ ಮೃತ್ಯುವಿಂದ ಮುಕ್ತರಾಗಬೇಕು ಅಂತ ಹೇಳಿದರೆ ನಾವು ಜೀವನದಲ್ಲಿ ಯಜ್ಞ, ದಾನ, ತಪಸ್ಸನ್ನು ಮಾಡ್ತಾ ಕೃಷ್ಣ ಭಕ್ತಿಯನ್ನು ಬೆಳೆಸ್ಕೋಬೇಕು, ಕೃಷ್ಣ ಮೇಲೆ ಪ್ರೀತಿಯನ್ನು ಬೆಳೆಸ್ಕೋಬೇಕು. ಇದು ಜನ್ಮ ದಿವಸ ಆಚರಣೆ ಮಾಡುವಂತಹ ಮಾರ್ಗ. ಮುಂದೆ ಯಶೋದೆಯ ಗುಣಗಳು. ಆ ಭಗವಂತ ಜಗತ್ತಿನ ಒಡೆಯ ಜಗನ್ನಾಥನನ್ನು ಪಡೀಲಿಕ್ಕೆ ಅನೇಕ ಜನ ಯೋಗಿಗಳು, ಅನೇಕ ಜನ ಜ್ಞಾನಿಗಳು ಲಕ್ಷಾಂತರ ವರ್ಷ ತಪಸ್ಸೆ ಮಾಡ್ತಾ ಇರ್ತಾರೆ. ಭಗವಂತನ ಕಾಣಬೇಕು, ಭಗವಂತನ ನೋಡಬೇಕು. ಆದರೂ ಕೂಡ ಭಗವಂತ ಅವ್ರಿಗೆ ಯಾರಿಗೂ ಕೂಡ ಸಿಗೋದೇ ಇಲ್ಲ. ಕೆಲವೊಮ್ಮೆ ರಾಕ್ಷಸರು ಸ್ವರ್ಗಲೋಕದ ಮೇಲೆ ಆಕ್ರಮಣ ಮಾಡಿದಾಗ ಇಂದ್ರ, ಚಂದ್ರ ಎಲ್ಲರೂ ಕೂಡ ಸ್ವರ್ಗಲೋಕ ಬಿಟ್ಟು ಓಡೋಗ್ತಾರೆ. ಬ್ರಹ್ಮನ ಹತ್ರ ಹೋಗ್ತಾರೆ, ಬ್ರಹ್ಮ ನಮ್ಮನ್ನು ಕಾಪಾಡಿ ಅಂತ. ಬ್ರಹ್ಮ ಅವರನ್ನೆಲ್ಲ ಕರ್ಕೊಂಡು ಶಿವನ ಹತ್ರ ಹೋಗ್ತಾರೆ. ಶಿವರನ್ನೆಲ್ಲ ಕರ್ಕೊಂಡು ಕ್ಷೀರೋದಕ ಶಾಹಿ ಸಾಗರ ಹತ್ರ ಹೋಗ್ತಾರೆ. ಹೇ ಹರಿ, ನಮ್ಮನ್ನು ಕಾಪಾಡು ಅಂತ. ಆಗ ಹರಿ ಅವನು ಕಾಣಿಸ್ಕೊಳ್ಳೋದು ಕೂಡ ಇಲ್ಲ, ಕೇವಲ ಕ್ಷೀರ ಸಾಗರದಿಂದ ಶಬ್ದ ಬರುತ್ತಷ್ಟೆ. ಯಾವಾಗ ಅಸುರನ ಪುಣ್ಯ ಖಾಲಿಯಾಗತ್ತೆ ಹಾಗೂ ಅವನ ಪಾಪದ ಕೂಡ ತುಂಬುತ್ತೆ, ಆಗ ನಾನು ಅವತರಿಸ್ತೀನಿ, ಅಲ್ಲಿ ತನಕ ನೀವು ನನ್ನ ಚಿಂತನೆ ಮಾಡ್ತಾ ಇರಿ ಅಂಥೇಳಿ ಶಬ್ದ ಮಾತ್ರ ಬರುತ್ತಷ್ಟೆ. ದೇವತೆಗಳಿಗೂ ಸಿಗದೇ ಇರುವಂತಹ, ಆಪತ್ಕಾಲ ಸಿಗದೇ ಇರುವಂತಹ ಆ ಭಗವಂತನನ್ನು ಈ ಯಶೋದೆ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾಳೆ, ಹಗ್ಗದಿಂದ ಕಟ್ಟಾಕ್ತಾ ಇದ್ದಾಳೆ. ಸೊ ಇಷ್ಟ ಒಂದು ಶಕ್ತಿ ಯಶೋದೆಗೆ ಹೇಗೆ ಬಂತು? ಇದು ಪ್ರತಿಯೊಬ್ಬನು ಚಿಂತನೆ ಮಾಡಬೇಕಾಗಿರುವಂಥದ್ದು. ನಮ್ಮ ಬುದ್ಧಿವಂತಿಕೆಯಿಂದ ಮೊಬೈಲ್ ಹೆಂಗೆ ಕೆಲಸ ಮಾಡುತ್ತೆ, ಟಿ ವಿ ಹೆಂಗೆ ಕೆಲಸ ಮಾಡುತ್ತೆ, ಕಂಪ್ಯೂಟರ್ ಹೆಂಗೆ ಕೆಲಸ ಮಾಡುತ್ತೆ, ಇದೆಲ್ಲ ಯೋಚನೆ ಮಾಡ್ತೀವಿ. ನಮ್ಮ ಚಿಂತನೆ ಏನಿರಬೇಕು, ಕೃಷ್ಣ ಯಾಕೆ ಭಗವಂತನಾಗಿದ್ದಾನೆ, ಅವನ ಯಾಕೆ ಜಗತ್ತೆಲ್ಲ ಗೋವಿಂದ ಗೋಪಾಲ ಅಂತ ಆರಾಧನೆ ಮಾಡ್ತಾರೆ, ನಮಗೂ ಆ ಕೃಷ್ಣನಿಗೂ ಏನು ಸಂಬಂಧ ಇದೆ, ಕೃಷ್ಣ ನಮಗೋಸ್ಕರ ಏನು ನೀಡಬಲ್ಲ, ನಾವು ಕೃಷ್ಣನಿಗೋಸ್ಕರ ಏನು ಮಾಡಬಲ್ಲೆವು ಅಲ್ವಾ? ಇದು ಪ್ರೀತಿಯ ಲಕ್ಷಣ. ಯಾವಾಗ ಹುಡುಗ ಹುಡುಗಿ ಪ್ರೀತಿಸ್ತಾರೆ, ಹುಡುಗ ಏನು ಯೋಚನೆ ಮಾಡ್ತಾ ಇರ್ತಾನೆ, ಹುಡುಗಿಗೆ ಹೇಗೆ ಸಂತೋಷ ಕೊಡಬೇಕು, ಏನು ಗಿಫ್ಟ್ಗಳು ಕೊಡಬೇಕು, ಏನು ತರಿಸ್ಬೇಕು. ಹಾಗೆ ಹುಡುಗಿ ಏನು ಯೋಚನೆ ಮಾಡ್ತಾಳೆ, ಹುಡುಗನಿಗೆ ಹೆಂಗೆ ಸಂತೋಷ ಪಡಿಸ್ಬೇಕು. ಇದು ಪ್ರೀತಿಯ ಲಕ್ಷಣ. ಆದರೆ ಈ ಪ್ರೀತಿಯಲ್ಲಿ ಅದು ನಷ್ಟವಾಗುವಂತಹ ಒಂದು ಪ್ರೀತಿ. ಅಂದರೆ ಭಗವಂತನ ಜೊತೆಯ ಪ್ರೀತಿ ಅಂತ ಬೆಳೆಸ್ಕೊಂಡ್ರೆ, ಆ ಭಾವನೆ ಬೆಳೆಸ್ಕೊಂಡ್ರೆ ಅದು ನಾಶ ಆಗದೇ ಇರುವಂತಹ ಒಂದು ಪ್ರೀತಿ. ಸೊ ಈ ಗುಣ ಇಲ್ಲಿ ಯಶೋದೆ ಹೇಗೆ ಬೆಳೆಸ್ಕೊಂಡು, ಯಾಕಂತ ಹೇಳಿದ್ರೆ ಅವಳು ಭಗವಂತನ ನಿತ್ಯ ಭಕ್ತಳು. ಅವಳು ಶಾಸ್ತ್ರಗಳಲ್ಲಿ ನಾನಾ ರೀತಿಯ ಭಕ್ತಗಳನ್ನು ವಿವರಿಸಿದ್ದಾರೆ. ಅದರಲ್ಲಿ ಒಬ್ಬರು ನಿತ್ಯ ಸಿದ್ಧ, ಇನ್ನೊಬ್ಬರು ಸಾಧನ ಸಿದ್ಧ. ಯಶೋದೆ ನಂದ ಮಹಾರಾಜ ಅವರು ಯಾವಾಗಲೂ ಭಗವಂತ ಅವತರಿಸಿದಾಗ ಅವರೇ ತಂದೆ ತಾಯಿಗೆ ಬರ್ತಾರೆ. ಕೃಷ್ಣನ ಲೋಕದಲ್ಲೂ ಕೂಡ ಅವರೇ ಅವನ ಸನಾತನವಾದಂಥ ತಂದೆ ತಾಯಿ. ವಾಸುದೇವ ಹಾಗೂ ದೇವಕಿ ಸಾಧನೆ ಮಾಡಿ ತಪಸ್ಸೆ ಮಾಡಿ ಕೃಷ್ಣನ ಮಗನಾಗಿ ಪಡಿಬೇಕು ಅಂತ ಅವರು ವರ ಪಡ್ಕೊಂಡ್ರು. ಆದ್ದರಿಂದ ಕೃಷ್ಣ ದೇವಕಿಗೆ ಹುಟ್ಟಿದ್ರೂ ಕೂಡ ದೇವಕಿ ಕೃಷ್ಣನ ಬಾಲ್ಯ ಲೀಲೆಗಳನ್ನು ನೋಡಲಿಕ್ಕೆ ಆಗಲಿಲ್ಲ. ಕೃಷ್ಣ ದೊಡ್ಡವನಾದಮೇಲೆ 13 ವರ್ಷ ಆದಮೇಲೆ ವಾಸುದೇವ ಹಾಗೂ ದೇವಕಿಗೆ ಸಿಗ್ತಾನೆ, ವಾಪಸ್ ಬರ್ತಾನೆ ಮಥುರೆಯಿಂದ, ವೃಂದಾವನದಿಂದ ಮಥುರೆಗೆ. ಅರೆ 13 ವರ್ಷ ಈ ಎಲ್ಲ ಪ್ರೀತಿಯುತವಾದಂಥ ಲೀಲೆಗಳು, ತಾಯಿಯ ಸ್ತನಗಳಿಂದ ಹಾಲು ಕುಡಿಯುವಂಥದ್ದು, ಪ್ರೀತಿಯುತವಾದಂತಹ ಎಲ್ಲ ಪ್ರೇಮ ವಾತ್ಸಲ್ಯ ಭಾವ, ತಂದೆ ತಾಯಿಯರ ಪ್ರೀತಿ ಪೂರ್ಣವಾಗಿ ಅನುಭವವಾಗಿದ್ದು ನಂದ ಮಹಾರಾಜ ಹಾಗೂ ಯಶೋದೆಗೆ. ಯಾಕೆ ಅಂತ ಹೇಳಿದರೆ ಅವರು ನಿತ್ಯ ಸಿದ್ಧರು. ಯಾವಾಗಲೂ ಕೃಷ್ಣನ
ಸದಾ ಸೇವೆಯಲ್ಲಿರುವಂಥವ್ರು. ನಾವು ಕೂಡ ಸಾಧನೆ ಮಾಡಿ ಸಾಧನ ಸಿದ್ಧರಾಗಬಹುದೇ ಹೊರತು ಆ ಯಶೋದೆಯ ಸ್ಥಾನವನ್ನು ತಗೊಳ್ಳೋಕ್ಕೆ ಸಾಧ್ಯವಿಲ್ಲ. ಸೊ ನಮ್ಮ ಭಕ್ತಿ ಏನು, ಜೀವಾತ್ಮದ ಭಕ್ತಿ ಏನು, ಸ್ಥಾನ ಏನು, ಅಂತಹ ಶುದ್ಧ ಭಕ್ತರ ಸೇವೆಯಲ್ಲಿ ಇರುವಂಥದ್ದು. ನಾವು ಆಸೆ ಪಡಬಾರ್ದು ಯಶೋದೆಯ ಬದಲು ನಾನು ಕೃಷ್ಣನ ತಾಯಿ ಆಗಬೇಕು ಅಂತ ಆಸೆ ಪಡಬಾರ್ದು. ನಮ್ಮ ಆಸೆ ಏನಿರಬೇಕು, ನಂದ ಮಹಾರಾಜ ಹಾಗೂ ಯಶೋದೆಯ ಸೇವೆಯಲ್ಲಿ ನಾವಿರಬೇಕು ಅಂತ ಆಸೆ ಪಡಬೇಕು. ಇದು ಜೀವಾತ್ಮದ ಸ್ಥಾನ. ಗೋಪಿ ಭರ್ತ ಪದಕಮಲೆಯೋರ್ ದಾಸ್ ದಾಸ್ ದಾಸಾನುದಾಸ್. ಶುದ್ಧವಾದ ಭಕ್ತರು ಕೃಷ್ಣ ಸೇವೆಯಲ್ಲಿದ್ದಾರೆ. ನಾನು ಅಂಥ ಶುದ್ಧ ಭಕ್ತರ ಸಂಘದಲ್ಲಿ ಕೃಷ್ಣ ಸೇವೆಯಲ್ಲಿ ತೊಡಗಬೇಕು ಅಂತ ಭಾವನೆ ನಾವು ಬೆಳೆಸ್ಕೋಬೇಕಾಗಿರುವಂಥದ್ದು. ಕೃಷ್ಣ ಅಖಿಲ ರಸಾಮೃತ ಮೂರ್ತಿ. ಅನೇಕ ರಸಗಳಿದೆ. ರಸಗಳು ಅಂತಂದರೆ ಸಂಬಂಧಗಳು. ಹೇಗೆ ಪರಿವಾರದಲ್ಲಿ ತಂದೆ ತಾಯಿ, ಸ್ನೇಹಿತರು, ಸೇವಕರು ಎಲ್ಲ ಇರ್ತಾರೆ, ವೈಕುಂಠ ಲೋಕದಲ್ಲಿರುವಂಥ ಭಾವನೆಗಳು ಆ ರಸಗಳು ಅಂತ ಹೇಳ್ತಾರೆ. ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ದಾಸ ಭಾವನೆ, ಭಗವಂತ ಒಡೆಯ ನಾನು ಸೇವಕ. ಸಾಖ್ಯ, ಭಗವಂತ ನನ್ನ ಸ್ನೇಹಿತ. ವಾತ್ಸಲ್ಯ, ಭಗವಂತ ನನ್ನ ಪುತ್ರ, ನನ್ನ ರಕ್ಷಣೆ ಮಾಡಬೇಕು. ಹಾಗೂ ಮಾಧುರ್ಯ, ಭಗವಂತ ನನ್ನ ಪತಿ, ಭಗವಂತ ನನ್ನ ಪ್ರೇಮಿ. ಇದು ವೈಕುಂಠ ಲೋಕದಲ್ಲಿ ಗೋಲೋಕ ವೃಂದಾವನದಲ್ಲಿರುವಂತಹ ಆನಂದದ ಸಂಬಂಧಗಳು. ಸೊ ಅದರಲ್ಲಿ ಆ ವಾತ್ಸಲ್ಯ ಭಾವದಲ್ಲಿ ಶ್ರೇಷ್ಠವಾದಂಥ ಸ್ಥಾನ ಇರುವಂಥದ್ದು ಯಶೋದೆಗೆ. ವೃಂದಾವನದಲ್ಲೂ ಕೃಷ್ಣ ಇದ್ದ, ಮಥುರದಲ್ಲೂ ಕೃಷ್ಣ ಇದ್ದ, ದ್ವಾರಕದಲ್ಲೂ ಕೃಷ್ಣ ಇದ್ದ. ಆದರೆ ಮಥುರದಲ್ಲಿದ್ದಂತಹ ಭಕ್ತರಿಗೆ ಅಥವಾ ದ್ವಾರಕದಂತಹ ಭಕ್ತರಿಗೆ ಕೃಷ್ಣನ ಬಾಲ್ಯ ಲೀಲೆಗಳು ಪ್ರಾಪ್ತಿಯಾಗಲಿಲ್ಲ. ಅಂತಹ ಪ್ರೀತಿ ಭಾವನೆ ಅವ್ರಿಗೆ ಬರಲಿಲ್ಲ. ಅಲ್ಲಿದ್ದಂಥ ಐಶ್ವರ್ಯ ಭಾವನೆ. ಆದರೆ ವೃಂದಾವನದಲ್ಲಿದ್ದಂಥ ಭಕ್ತಿ, ಅಲ್ಲಿದ್ದಂಥ ಭಕ್ತಿಯನ್ನು ಕೇವಲ ಭಕ್ತಿ. ಅವರಿಗೆ ಕೃಷ್ಣ ಭಗವಂತ ಅಂತ ಭಾವನೆ ಇರಲಿಲ್ಲ. ಮಥುರದಲ್ಲಿ ಕೃಷ್ಣನ ಯಾಕೆ ಪ್ರೀತಿಸ್ತಾ ಇದ್ರು ಅವರಿಗೆಲ್ಲ ಗೊತ್ತಿತ್ತು, ಕೃಷ್ಣ ಭಗವಂತ, ಅದರಿಂದ ನಾವು ಅವನು ಪ್ರೀತಿಸಬೇಕು, ಅವನ ಸೇವೆ ಮಾಡಬೇಕು ಅನ್ನೋಂಥ ಭಾವನೆ. ಆದರೆ ವೃಂದಾವನದಂಥ ಗೋಪಿಕಾಸ್ತ್ರೀಯರಿಗೆ, ನಂದ ಮಹಾರಾಜನಿಗೆ, ಯಶೋದೆಗೆ, ಅವರಿಗೆ ಕೃಷ್ಣ ಭಗವಂತ ಅಂತ ಅವ್ರಿಗೇನು ಭಾವನೆ ಇಲ್ಲ. ಕೃಷ್ಣ ನನ್ನ ಮಗ, ಕೃಷ್ಣ ನನ್ನ ಪ್ರೇಮಿ, ಕೃಷ್ಣ ನನ್ನ ಸ್ನೇಹಿತ ಅಷ್ಟೇ. ಅವನು ಎಷ್ಟೊಂದು ರಾಕ್ಷಸರನ್ನು ಕೊಂದ, ಎಷ್ಟೊಂದು ಅದ್ಭುತವಾದ ಕಾರ್ಯಗಳನ್ನು ಮಾಡ್ದ. ಆದರೆ ಅವ್ರಿಗೆ ಯಾರಿಗೂ ಕೂಡ ಓ ಕೃಷ್ಣ ಭಗವಂತ, ನಾನು ಹಾಗೆಲ್ಲ ಮಾಡಬಾರ್ದು, ಅವ್ರ ಸೇವಕರಾಗಿರಬೇಕು ಅಂತ ಭಾವನೆ ಅವ್ರಿಗೆ ಬರಲೇ ಇಲ್ಲ. ಅವರಿಗೆಲ್ಲ ಭಾವನೆ ಇದ್ದಿದ್ದು, ಓ ಕೃಷ್ಣ ಎಷ್ಟೊಂದು ಕಷ್ಟಪಡ್ತಾ ಇದ್ದಾನಲ್ಲ, ಪಾಪ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆಯಲ್ಲ ಅವನಿಗೆ, ಇಷ್ಟೊಂದು ರಾಕ್ಷಸರವನ್ನು ಕಾಡ್ತಾ ಇದ್ದಾರಲ್ಲ, ಅವನು ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರ ನಾವು ತಪಸ್ಸೆ ಮಾಡಬೇಕು, ಅದಕ್ಕೋಸ್ಕರ ನಾವು ಜಪ ಮಾಡಬೇಕು, ಅವನಿಗೆ ಮಂತ್ರಗಳಿಂದ ರಕ್ಷಣೆ ಮಾಡಬೇಕು. ಹೀಗೆ ಯಶೋದೆ ಪ್ರಾರ್ಥನೆ ಮಾಡ್ಕೋತಾ ಇತ್ತು. ಇದು ಪರಿಶುದ್ಧವಾದಂತಹ ಭಕ್ತಿ. ನಾವು ಕಳೆದ ವಾರ ಯಾತ್ರೆ ಹೋಗಿದ್ದೆ, ವೃಂದಾವನಕ್ಕೆ ಯಾತ್ರೆ ಹೋಗಿದ್ದಾಗ ಅಲ್ಲಿ ಮದನ ಮೋಹನ ವಿಗ್ರಹ ಇತ್ತು. ಅದರ ಕತೆ ಹೇಳ್ತಾಯಿದ್ರು, ಹೇಗೆ ಮದನ ಮೋಹನ ವಿಗ್ರಹ, ಆ ವಿಗ್ರಹವು ಕೂಡ ಎಷ್ಟು ಪ್ರೀತಿಯಿಂದ ವರ್ತಿಸ್ತಾ ಇತ್ತು ತನ್ನ ಭಕ್ತರ ಜೊತೆ. ಈ ವಿಗ್ರಹಗಳೆಲ್ಲ ಕೃಷ್ಣ ಅದೃಶ್ಯನಾದಮೇಲೆ ವಜ್ರನಾಭ, ಕೃಷ್ಣನ ಮರಿಮೊಮ್ಮಗ, ಅವನು ಅನೇಕ ವಿಗ್ರಹಗಳನ್ನು ವಿಶ್ವಕರ್ಮನ ಮೂಲಕ ಕೆತ್ತನೆ ಮಾಡ್ತಾನೆ ಹಾಗೂ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅಲ್ಲಿ ಒಂದು ವಿಗ್ರಹ ಮದನ ಮೋಹನ ಅಂತ. ಅರೆ ಕಾಲಕ್ರಮೇಣ ಏನಾಯಿತು, ಕಲಿಯುಗ ಬರ್ತಾ ಇದ್ದಾಗೆ ಮುಸ್ಲಿಮರ ಆಕ್ರಮಣದಿಂದ ಅದು ಅದೃಶ್ಯವಾಗಿಬಿಟ್ಟಿತ್ತು. ಮತ್ತೆ ಪುನಃ ಕೆಲವು ಆಚಾರ್ಯರ ಮೂಲಕ, ಅದ್ವೈತಾಚಾರ್ಯ, ನಂತರ ಸನಾತನ ಗೋಸ್ವಾಮಿ ಅವರಿಗೆಲ್ಲ ಅವರ ಕೈಗೆ ಅದು ಸಿಗುತ್ತೆ. ಅದ್ವೈತಾಚಾರ್ಯ ಸಿಕ್ಕಿದ ಮೇಲೆ ಆ ಮದನ ಮೋಹನ ವಿಗ್ರಹವನ್ನು ಚೌಬೆ ಅನ್ನೋಂಥ ಪರಿವಾರಕ್ಕೆ ನೀಡಿರ್ತಾರಂತೆ. ಆ ಚೌಬೆ ಅನ್ನೋಂಥ ಪರಿವಾರದವರು ಆ ಮದನ ಮೋಹನ ವಿಗ್ರಹವನ್ನು ಸೇವೆ ಮಾಡ್ತಾ ಇರ್ತಾರೆ. ಸನಾತನ ಗೋಸ್ವಾಮಿ ಅವರು ಒಂದು ದಿವಸ ಬಂದು ನೋಡ್ತಾರಂತೆ, ಹೇಗೆ ಸೇವೆ ಮಾಡ್ತಾ ಇದ್ದಾರೆ.
ಆ ಮಕ್ಕಳುಗಳು, ಸಣ್ಣ ಸಣ್ಣ ಮಕ್ಕಳು ಆ ಪರಿವಾರದಲ್ಲಿ ಅವರೆಲ್ಲ ತಮ್ಮ ಸ್ನೇಹಿತನ ಥರ, ಆಟದ ಸಾಮಾನು ಥರ, ಹೇಗೆ ಟೆಡ್ಡಿ ಬೇರೆ ಥರ ಇರುತ್ತೆ ಹಾಗೆ ಕೃಷ್ಣ ಜೊತೆ ಆಟ ಆಡ್ತಾಯಿದ್ರು, ಪ್ರೀತಿಯಿಂದ ಆಲಿಂಗನ ಮಾಡ್ಕೋತಾ ಇದ್ರು, ಅವ್ರ ಜೊತೆ ಉರುಳಾಡ್ತಾಯಿದ್ರು. ಮತ್ತು ಆ ಬ್ರಾಹ್ಮಣ, ಚೌಬೆ ಬ್ರಾಹ್ಮಣ ಆಗೋವನ ಹೆಂಡತಿ, ಅವಳು ಬೆಳಗ್ಗೆ ಎದ್ದು ಹಲ್ಲು ಉಚ್ಕೊಂಡು ಅವಳು ಅಡುಗೆ ಮಾಡಿಬಿಡೋಳಂತೆ. ಯಾಕಂದರೆ ಭಗವಂತನಿಗೆ ಬೆಳಗ್ಗೆ ಹಸಿವಾಗುತ್ತೆ, ಎದ್ದ ತಕ್ಷಣ ಹಸಿವಾಗುತ್ತೆ, ಅದಕ್ಕೆ ಬೆಳಗ್ಗೆನೇ ಅಡುಗೆ ಮಾಡಬೇಕು ಅಂಥೇಳಿ ಹಲ್ಲು ಉಚ್ಕೊಂಡು ಅಡುಗೆ ಮಾಡ್ತಾ ಇದ್ದಂತೆ. ಮತ್ತು ಅವನು ಕೂಡ ನೈವೇದ್ಯ ಹಚ್ಬಿಟ್ಟು ಅವನು ಕೃಷ್ಣನ ಗದರಿಸ್ತಾ ಇದ್ದಂತೆ, ಕಡ್ಡಿ ಇಟ್ಕೊಂಡ್ಬಿಟ್ಟು, ಬೇಗ ಊಟ ಮಾಡು, ಆರೋಗ್ಬಿಡುತ್ತೆ, ಆರೋಗ್ಯಕ್ಕಿಂತ ಮುಂಚೆ ನೀವು ಊಟ ಮಾಡಬೇಕು ಅಂಥೇಳಿ ಕಡ್ಡಿ ಇಟ್ಕೊಂಡು ಮದನ್ ಮೋಹನ ವಿಗ್ರಹಕ್ಕೆ ಅವನು ಮಾತಾಡಿಸ್ತಾ ಇದ್ದಂತೆ. ಸನಾತನ ಗೋಸ್ವಾಮಿ ಬಂದ್ಬಿಟ್ಟು, ಏನಿದು ಹೀಗೆಲ್ಲ ನೀವು ಪೂಜೆ ಮಾಡ್ತೀರಾ, ಹಾಗೆಲ್ಲ ಪೂಜೆ ಮಾಡಬಾರ್ದು, ಅದು ಭಗವಂತ ನಾವು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಬೇಕು ಅಂತ ಹೇಳಿ ಅವನು ಅನೇಕ ನಿಯಮಗಳನ್ನು ಕೊಟ್ಬಿಡ್ತಾನಂತೆ, ಹಿಂಗೆ ನೀವು ಆರಾಧನೆ ಮಾಡಬೇಕು ಅಂತ. ಕೃಷ್ಣ ಸನಾತನ ಗೋಸ್ವಾಮಿ ಕನ್ಸಲ್ಲಿ ಬಂದ್ಬಿಟ್ಟು ಸನಾತನ ಗೋಸ್ವಾಮಿಗೆ ಬೈತಾರಂತೆ, ಹಿಂಗೆ ಯಾರು ಹೇಳಿದ್ದು ಇದೆಲ್ಲ ನಿಯಮಗಳನ್ನ ಕೊಡಲಿಕ್ಕೆ? ನಾನು ಕೇಳೋಕ್ಕಿಂತ ಮುಂಚೆ ಯಾಕೆ ಕೊಟ್ಟೆ? ನಾನು ಎಷ್ಟು ಆನಂದವಾಗಿದ್ದೆ, ಅವರೆಲ್ಲ ನಾನು ಅಷ್ಟು ಪ್ರೀತಿಯನ್ನು ನೋಡ್ಕೋತಾ ಇದ್ರು, ಆ ಮಕ್ಕಳು ನನ್ನನ್ನು ನನ್ನ ಸ್ನೇಹಿತಂದ ಆಟ ಆಡಿಸ್ತಾಯಿದ್ರು, ಆ ತಾಯಿ ನನ್ನ ಮಗು ಬೆಳಗ್ಗೆ ಹಸಿವಾಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಅಡುಗೆ ಮಾಡಿ ಕೊಡ್ತಾಯಿದ್ಲು. ಈಗ ಅವಳು ಸ್ನಾನ ಮಾಡಿ ಶುದ್ಧೀಕರಣ ಆಗಿ ತಪಸ್ಯ ಮಾಡಿ ನನಗೆ 8-9 ಗಂಟೆ ಆದಮೇಲೆ ಅಡುಗೆ ಮಾಡಿ ನಾನು ಕೊಡ್ತಾಳೆ, ಅಲ್ಲಿ ತನಕ ಹಸಿವಾಗಿ ನಿಂತಿರಬೇಕು. ಸೊ ಇದೆಲ್ಲ ನನ್ನಿಂದ ದೂರ ಆಗಿಬಿಟ್ಟಿದ್ದಾರೆ ಅವರು ಅಂತ ಹೀಗೆ ಒಂದು ಮಾತಲ್ಲಿ ಬರುತ್ತೆ. ಹಾಗಂತ ನಾವು ಮನೇಲಿ ಹಂಗೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇದು ನಿಯಮ ಇದ್ದಿದ್ದು ಆ ಚೌಬೆ ಪರಿವಾರದಲ್ಲೂ ಆ ರೀತಿ ಭಾವನೆ ಇಟ್ಟಿರೋ ಕಾರಣ. ನಮಗೆ ಸನಾತನ ಗೋಸ್ವಾಮಿಯರು ಏನು ಹೇಳ್ಕೊಟ್ಟಿದ್ದಾರೆ, ನಿಮ್ಮಗಳ ಪ್ರಕಾರ ನಾವು ಮಾಡಬೇಕು, ಯಾಕೆಂದರೆ ನಾವು ಸಾಧಕರು. ಈ ಭಾವನೆಗಳು ಪ್ರೀತಿಯಲ್ಲಿರುವಂಥವು, ಸಾಧನೆ ಆದಮೇಲೆ ಪ್ರೇಮ ಅನ್ನೋದು ಬರುತ್ತೆ. ಆಗ ಅಲ್ಲಿರುವಂಥ ಭಾವನೆಗಳು, ಅಲ್ಲಿರುವಂಥ ಕರ್ತವ್ಯಗಳು, ಕೆಲಸಗಳು ಬೇರೆ ಥರ ಇರುತ್ತೆ. ಯಶೋದೆಯೇ ಆ ಪ್ರೇಮ ಭಾವನೆಯಲ್ಲಿದ್ದು ಈ ರೀತಿ ಆ ಗುಣಗಾನ, ಯಶೋದೆ ಗುಣಗಾನ ಮಾಡ್ತಾಳೆ. ಕುಂತಿ ಮಹಾರಾಣಿಯು ಕೂಡ ಗುಣಗಾನ ಮಾಡ್ತಾ ಇದ್ದಾಳೆ. ಅವಳು ಕೃಷ್ಣನ್ನ ಗುಣಗಾನ ಮಾಡ್ತಾ ಅವಳು ಏನು ಹೇಳ್ತಾ ಇದ್ದಾಳೆ, ಶ್ಲೋಕಗಳು ಹೇಳ್ತಾ ಇದ್ದಾಳೆ. ಶುಕದೇವ ಗೋಸ್ವಾಮಿಯವರು ಹಿಂದಿನ ಅಧ್ಯಾಯದಲ್ಲಿ ಶ್ಲೋಕ ಹೇಳ್ತಾ ಇದ್ದಾರೆ, 9ನೇ ಅಧ್ಯಾಯದಲ್ಲಿ. ತಮ್ಮತ್ವಾಜಮಕತ್ವಂ ಮರ್ತ್ಯಲಿಂಗಮದೋಕ್ಷಜಂ ಗೋಪಿಕೋಲುಖೇ ದಾಮ್ನ ಬಬಂಧ ಪ್ರಾಕೃತಂ ಯಥಾ. ದೇವೋತ್ತಮ ಪರಮಪುರುಷನಿಗೆ ಆದಿ ಇಲ್ಲ, ಅಂತ್ಯವಿಲ್ಲ, ಬಹಿರಂಗವಿಲ್ಲ, ಅಂತರಂಗವಿಲ್ಲ, ಪೂರ್ವ ಪರಗಳಿಲ್ಲ, ಅರ್ಥಾತ್ ಅವನು ಸರ್ವವ್ಯಾಪಿ. ಅವನು ಕಾಲದ ಪ್ರಭಾವಕ್ಕೆ ಒಳಗಾಗದವನಾದ್ದರಿಂದ ತ್ರಿಕಾಲ ಅಬಾಧಿತನು. ಅವನು ಸದಾ ತನ್ನ ದಿವ್ಯ ಸ್ವರೂಪದಲ್ಲಿರುತ್ತಾನೆ. ಅವನು ಪರಾತ್ಪರನು, ಸಾಪೇಕ್ಷೆಯನ್ನು ಮೀರಿದವನು ಆಗಿದ್ದಾನೆ. ಸಕಲಕ್ಕೂ ಅವನೇ ಕಾರ್ಯಕಾರಣನಾದರೂ ಕಾರ್ಯಕಾರಣಗಳ ವ್ಯತ್ಯಾಸದಿಂದ ಮುಕ್ತನಾಗಿದ್ದಾನೆ. ಇಂದ್ರಿಯಗಳಿಗೆ ಅಗೋಚರನಾದ ಆ ಅವ್ಯಕ್ತ ಪುರುಷನು ಈಗ ಮಾನವ ಶಿಶುವಾಗಿ ಆವಿರ್ಭವಿಸಿದ್ದನು. ಯಶೋದೆಯು ಅವನನ್ನು ತನ್ನ ಸಾಧಾರಣ ಪುತ್ರನೆಂದು ತಿಳಿದು ಮರದ ಒರಳಿಗೆ ಹಗ್ಗದಿಂದ ಕಟ್ಟಿ ಹಾಕಿದಳು. ಇದು ಯಶೋದೆಯ ಶಕ್ತಿ. ಜಗತ್ವ್ಯಾಪಿಯಾಗಿದ್ದರೂ ಕೂಡ ಜಗತ್ವ್ಯಾಪಿಯಾಗಿದ್ದರೂ ಕೂಡ ಯಶೋದೆಯ ಕೈಗೆ ಕೃಷ್ಣ ಸಿಕ್ಕಾಕೊಳ್ತಾ ಇದ್ದ. ಕುಂತಿ ಮಹಾರಾಣಿ ಹೇಳ್ತಾಳೆ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಮಾರಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕದಲ್ಲಿ ಕೃಷ್ಣನ ಜೊತೆ ಇರುವಂತಹ ವಾತ್ಸಲ್ಯ ಭಾವದಲ್ಲಿರುವಂಥ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾಳೆ. ಯಾರೆಲ್ಲ ಇದ್ದಾರೆ? ಕೃಷ್ಣಾಯ ವಾಸುದೇವಾಯ. ಸೊ ವಾಸುದೇವ ಕೃಷ್ಣನ ತಂದೆಯಾಗಿದ್ದ. ನಂತರ ದೇವಕಿ ನಂದನಾಯ ಚ, ವಸುದೇವ ಹಾಗೂ ದೇವಕಿಯ ಪುತ್ರ. ಅನಂತರ ನಂದ ಮಹಾರಾಜ, ನಂದಗೋಪ ಕುಮಾರಾಯ. ಈ 3 ಜನರ ಬಗ್ಗೆ ಹೇಳಿದರೆ ಯಶೋದೆಯ ಬಗ್ಗೆ ಹೇಳಲಿಲ್ಲ. ಯಾಕಂದರೆ ಯಶೋದೆಯ ಬಗ್ಗೆ ಹೇಳಲಿಕ್ಕೆ ಒಂದು ಪೂರ್ತಿ ಶ್ಲೋಕವನ್ನೇ ಕುಂತಿ ಮಹಾರಾಣಿ ಹೇಳ್ತಾಳೆ. ಯಾಕಂದರೆ ಯಶೋದೆಯ ಸ್ಥಾನ ಈ ವಾತ್ಸಲ್ಯ ಭಾವದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನ. ಪ್ರಥಮ ಅಧ್ಯಾಯದ 8ನೇ ಅಧ್ಯಾಯದ ಪ್ರಥಮ ಸ್ಕಂದ 8ನೇ ಅಧ್ಯಾಯ 31ನೇ ಶ್ಲೋಕದಲ್ಲಿ ಕುಂತಿ ಮಹಾರಾಣಿ ಹಾಡ್ತಾ ಇದ್ದಾಳೆ, ಆರಾಧನೆ ಮಾಡ್ತಾ ಇದ್ದಾಳೆ ಕೃಷ್ಣನ ಕುರಿತು.
ಗೋಪ್ಯಾ ದದೇ ತ್ವಯಿ ಕೃತಮಯಿ ಧಾಮ ತಾವದ್. ಗೋಪ್ಯಾ ದದೇ ತ್ವಯಿ ಕೃತಾಯಸಿ ಧಾಮ ತಾವದ್. ಯಾತೆ ದಶಾರ್ಷ ಕಲಿಲಾಂಜನ ಸಂಭ್ರಮಾಕ್ಷಂ. ವಕ್ತ್ರಂ ನಿನೀಯ ಭಯಭಾವನಾಯ ಸ್ಥಿತಸ್ಯ ಸಾ ಮಾಂ ವಿಮೋಹಯತಿ ಭಿರಪಿ ಯದ್ಬಿಭೇತಿ. ಹೇ ಕೃಷ್ಣ, ಯಶೋದೆಯು ನಿನ್ನನ್ನು ಕಟ್ಟುಹಾಕದ್ದು. ಯಾಕಂತ ಹೇಳಿದರೆ ಇನ್ನು ನಾನಾ ರೀತಿಯ ಅಪರಾಧಗಳನ್ನು ಮಾಡ್ತಾ ಇದೆ, ಹಾಗೂ ಕಣ್ಣುಗಳಲ್ಲಿ ನೀನು ಅಳ್ತಾ ಇದೆ. ಕಣ್ಣಿಂದ ನೀರು ಅಲೆ ಅಲೆಯಾಗಿ ಅಳ್ತಾಯಿತು, ಬರ್ತಾಯಿತು. ಕಣ್ಣನ ಸುತ್ತ ಇರುವಂತಹ ಕಪ್ಪು ಏನಂತಾರೆ ಇದಕ್ಕೆ, ಕಾಜಲ್, ಅದೆಲ್ಲ ಅಳಿಸೋಗ್ತಾಯಿತು. ಭಯವೇ ನಿನ್ನನ್ನು ನೋಡಿ ಭಯ ಬೀಳುತ್ತೆ. ಆದರೆ ನೀನು ತಾಯಿಯನ್ನು ಕಂಡು, ಯಶೋದೆಯನ್ನು ಕಂಡು ನೀನು ಭಯ ಬೀಳ್ತಾ ಇದೆ. ಹೇ ಗೋವಿಂದ, ನಿನ್ನ ಈ ಅದ್ಭುತ ಲೀಲೆ ನನಗೆ ಭ್ರಮಿತಗೊಳಿಸ್ತಾ ಇದೆ ಅಂತ. ಹೇಗೆ ಯಶೋದೆ ಎಷ್ಟು ಅವಳ ಸ್ಥಾನ, ವಿಗ್ರಹ, ವಾತ್ಸಲ್ಯದ ಪ್ರತಿರೂಪ, ಅವಳ ಪ್ರೀತಿಯ ಭಕ್ತಿಯಿಂದ, ಆ ವಾತ್ಸಲ್ಯ ಪ್ರೇಮದಿಂದ ಕೃಷ್ಣ ಅಳ್ತಾ ಇದ್ದ. ಹೇಗೆ ಕೆಲವೊಮ್ಮೆ ಕೃಷ್ಣ ತುಂಟತನ ಮಾಡ್ತಾ ಇದ್ದ, ಮನೆಯಲ್ಲೊಮ್ಮೆ ತುಂಟತನ ಮಾಡಿ ಆ ಲೀಲೆ, ಆ ತುಂಟತನದ ಲೀಲೆ ಅದು ಏನು ದಾಮೋದರ ಲೀಲೆಯಲ್ಲಿ ಮನೆಯಲ್ಲೇ ಕೃಷ್ಣ ಮಡಿಕೆ ಒಡೆದಾಗ್ತಾನೆ. ಯಶೋದೆ ತನ್ನ ಕೃಷ್ಣನಿಗೋಸ್ಕರ ಕಷ್ಟಪಟ್ಟು ನಾನೇ ಬೆಣ್ಣೆ ಮಾಡಬೇಕು, ಅವನಿಗೆ ತಿನ್ನಿಸ್ಬೇಕು, ಬೇರೆಯವರ ಚಾಡಿ ಹೇಳ್ತಾ ಇದ್ದಾರೆ, ಅದರಿಂದ ನಾನೇ ಅವನಿಗೆ ತಿನ್ನಿಸ್ಬೇಕು ಅಂಥೇಳಿ ಕಷ್ಟಪಟ್ಟು ಬೆಣ್ಣೆ ಮಾಡಿರೋ ಮಡಿಕೆಯನ್ನು ಅವನು ಒಡೆದಾಕ್ಬಿಟ್ಟು ಆ ಬೆಣ್ಣೆನೆಲ್ಲ ಮಂಗಗಳಿಗೆ ತಿನ್ನಿಸ್ತಾ ಇರ್ತಾನೆ. ಆಗ ಯಶೋದೆ ಬಂದು ಅವಳನ್ನ ಹಿಡಿದುಬಿಟ್ಟು, ಯಾಕೆ ನೀ ಹೀಗೆಲ್ಲ ಮಾಡ್ತೀಯಾ ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ, ಉತ್ತರ ಕೊಡ್ತಾನೆ, ನಾನು ಹಾಲು ಕುಡಿತಾ ಇದ್ದೆ, ಅರೆ ನೀನೇನು ಮಾಡಿದೆ, ನನಗಿಂತ ಮುಖ್ಯ ಅದ್ಯಾವುದೋ ಪದ್ಮಗಂಧ ಹಾಲು ಬೇಕು, ಒಲೆಯಲ್ಲಿ ಉಕ್ಕೋಗುತ್ತೆ ಅಂತ ಹೇಳಿ ನನ್ನ ಕೆಳಗೆ ಬಿಟ್ಟು ಓಡೋಗ್ಬಿಟ್ಟೆ. ನಾನು ಸುಮ್ಮನೆ ಅಳ್ತಾ ಕೂತಿದ್ದೆ, ಮಂಗ ಬಂತು, ಮಂಗ ಮಡಿಕೆ ಒಡೆದಾಕ್ತು, ನಾನು ಮಗ ಹೊಡೆದಾಕಿಲ್ಲ. ಸರಿ, ನೀನು ಯಾಕೆ ಓಡೋದೆ, ನಾನು ಬಂದಿದ್ದಕ್ಕೆ ನೀನು ಯಾಕೆ ಓಡೋದೆ, ನೀನು ಓಡೋದಿಲ್ಲ ಅಂತ ಹೇಳಿದ್ರೆ ನೀನು ಯಾಕೆ ಬೈದಿಂದ ಓಡೋದೆ, ಇಲ್ಲ ನಿನ್ನ ಕೈಯಲ್ಲಿ ಕಡ್ಡಿ ಕಂಡೆ ಅಲ್ಲ, ಕಟ್ಟಿಗೆ ಇಟ್ಕೊಂಡಿದ್ದೆ, ಕಟ್ಟಿಗೆ ಕಡ್ಡು ನನಗೆ ಬೈದಿಂದ ಓಡೋಗ್ಬಿಟ್ಟೆ. ಇದು ಕುಂತಿ ಹೇಳ್ತಾ ಇದ್ದಾಳೆ, ತಪ್ಪು ಹೇಳಿದೆ, ಸುಳ್ಳು ಹೇಳ್ತಾ ಇದ್ದಾನೆ. ಕೃಷ್ಣನೇ ಸುಳ್ಳು ಹೇಳಿದೆ. ಕೃಷ್ಣ ಸತ್ಯ ಸಂಕಲ್ಪ, ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅರೆ ಇಲ್ಲಿ ಯಶೋದೆ ಜೊತೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ, ನಾನು ಮಾಡಿಲ್ಲ, ನಾನು ಎಲ್ಲ ಅವನೇ ಮಾಡಿದ್ದು, ಆದರೆ ಸುಳ್ಳು ಹೇಳ್ತಾ ಇದ್ದಾನೆ. ಸೊ ಇದೆಲ್ಲವೂ ಕೂಡ ಇದು ಭ್ರಮಿತಗೊಳಿಸ್ತಾ ಇರುವಂತಹ ಒಂದು ದೃಶ್ಯ. ಆದ್ದರಿಂದ ಹೇ ಕೃಷ್ಣ, ನಿನ್ನ ಹಾಗೂ ಯಶೋದೆಯ ಲೀಲೆ ಇದು ತುಂಬ ಅದ್ಭುತವಾದಂಥದ್ದು. ಇದು ಒಂದು ಪ್ರೀತಿಯುತವಾದ ಭಾವನೆ. ಇದು ಮಕ್ಕಳು ಮತ್ತು ತಾಯಿ ಮಧ್ಯೆ ಇರುವಂತಹ ಒಂದು ಭಾವನೆ ಅಷ್ಟೆ. ಅಲ್ಲಿ ಏನೋ ಮೋಸಕ್ಕೋಸ್ಕರ ಸುಳ್ಳು ಹೇಳ್ತಾ ಇಲ್ಲ. ಆದರೆ ಸುಳ್ಳಿನಿಂದ ಯಶೋದೆಯ ಒಂದು ಭಾವನೆ ಕೂಡ ಆನಂದ ಹೆಚ್ಚಾಗ್ತದೆ. ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ದಾನಲ್ಲ ಕೃಷ್ಣ. ಸೊ ಕೃಷ್ಣನೂ ಕೂಡ ಭಯ ಬೀಳುವಂಥ ಅವಶ್ಯಕತೆ ಏನಿದೆ? ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಮೃತ್ಯು ಕೂಡ ಕೃಷ್ಣನ ಆದೇಶದ ಅನುಸಾರ ಸಕಲ ಕೆಲಸಗಳನ್ನು ಮಾಡುತ್ತೆ. ಆದರೆ ಆ ಕೃಷ್ಣ ಯಶೋದೆಗೆ ಭಯ ಬೀಳ್ತಾ ಇದ್ದಾನೆ. ಅದು ಯಾತಕ್ಕೋಸ್ಕರ? ಯಶೋದೆಯಲ್ಲಿದ್ದಂತಹ ಅದ್ಭುತವಾದಂಥ ಪ್ರೀತಿ ಕೃಷ್ಣನ ಮೇಲೆ ಇರೋದ್ರಿಂದ. ಗೋವರ್ಧನ ಲೀಲೆಯಲ್ಲಿ ಕೃಷ್ಣ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತನ ಇಟ್ಕೊಂಡಿದ್ದಾನೆ. ಅರೆ ಯಶೋದೆ ಏನು ಮಾತಾಡ್ಸೇಳಿ ಹೋಗ್ಬಿಟ್ಟು, ಕೃಷ್ಣ ನಿಮಗೆಲ್ಲ ಬೇಕಿತ್ತಲ್ಲ ಇದು, ಸುಮ್ಮನೆ ಇಂದ್ರ ಪೂಜೆ ಮಾಡ್ತಾ ಇದ್ವಿ, ಏನು ತೊಂದರೆ ಇರ್ತಾಯಿತ್ತು. ಇವಾಗ ಇಂದ್ರ ಪೂಜೆ ನಿಲ್ಲಿಸಿದೆ, ಇಂದ್ರ ಪೂಜೆ ನಿಲ್ಲಿಸ್ಬಿಟ್ಟು ಈಗ ನೀನು ಬೆಟ್ಟ ಇಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಅಲ್ಲ, ಒಂದು ವಾರದಿಂದ ಎತ್ತಿಟ್ಕೊಂಡು ನಿಂತಿದ್ಯಾ, ಸುಸ್ತಾಗಿದೆ ಅಂತ ಹೇಳಿ ಯಶೋದೆ ಮಾತಾಡಿಸ್ತಾ ಇದ್ದಾಳೆ. ಯಶೋದೆಗೆ ಅನ್ನಿಸ್ತಾ ಇಲ್ಲ, ಏನು ಅದ್ಭುತ ಆಗ್ತಾಯಿದೆ, ಇಷ್ಟು ದೊಡ್ಡ ಬೆಟ್ಟ, ಎಷ್ಟು ಕಿಲೋಮೀಟರ್ ದೊಡ್ಡ ಬೆಟ್ಟ ಇಟ್ಕೊಂಡಿದ್ದಾನೆ ಇವನು, ಏನೋ ಸಾಧಾರಣದ ಬಾಲಕ ಅಲ್ಲ ಅಂತ ಅವಳಿಗೆ ಭಾವನೆ ಬರ್ತಾಯಿಲ್ಲ. ಅವಳಿಗೇನು ಭಾವನೆ ಬರ್ತಾನೆ, ನನ್ನ ಮಗ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನಲ್ಲ ಪಾಪ ಊರಿಗೋಸ್ಕರ, ಇಂತಹ ಭಾವನೆ. ಪರಿಶುದ್ಧವಾದಂಥ ಇದಕ್ಕೆ ಕೇವಲ ಭಕ್ತಿ, ಅಲ್ಲಿ ಏನೂ ಕೂಡ ಐಶ್ವರ್ಯದ ಭಾವನೆ ಇಲ್ಲ. ಕೇವಲ ಕೃಷ್ಣ ನನ್ನ ಮಗ ಇಷ್ಟು ಕಷ್ಟಪಡ್ತಾ ಇದ್ದಾನಲ್ಲ,
ಸೊ ಕೃಷ್ಣ ಹೇಳ್ತಾನಂತೆ, ನಾನೇನು ಕಷ್ಟಪಡ್ತಾ ಇಲ್ಲ, ಸುಮ್ಮನೆ ನೀವೆಲ್ಲ ಗೋವರ್ಧನ ಪೂಜೆ ಮಾಡಿದ್ರಲ್ಲ, ಆ ಗೋವರ್ಧನ ಪೂಜೆಯಿಂದ ಖುಷಿಯಾಗ್ಬಿಟ್ಟು ಗೋವರ್ಧನ ಹಾರ್ಕೊಂಡು ಮೇಲೆ ನಿಂತಿದ್ದಾನೆ ಹೊರತು ನಾನೇನು ಅವನ ಕೈಲಿ ಇಟ್ಕೊಂಡಿಲ್ಲ. ಸೊ ಹೀಗೆ ಆನಂದವಾದಂತಹ ಒಂದು ಮಾತುಗಳಲ್ಲಿ ಆಗ್ತಾ ಇದೆ ಕೆಳಗಡೆ. ಈಗ ಇಲ್ಲೇನಾದ್ರು ಜೋರಾಗಿ ಬಿರುಗಾಳಿ ಬಂದ್ಬಿಟ್ಟು ಎಲ್ಲೋ ಒಂದು ಕೆಳಗಡೆ ಟೆಂಟ್ ಒಳಗೆ ಕೂತಿದ್ರೆ ನಾವು ಈ ರೀತಿ ಏನು ಮಾತಾಡೋದು, ಜೋಕ್ ಮಾಡೋದಿಲ್ಲ. ಎಲ್ಲಿ ಏನು ಬಂದು ಕೊಚ್ಕೊಂಡು ಹೋಗ್ಬಿಡ್ತು ಅಂತ ಭಯಲ್ಲಿ ನಡುಗ್ತಾ ಇರ್ತೀವಿ. ಅರೆ ಇಲ್ಲಿ ಎಲ್ಲರೂ ಆರಾಮಾಗಿ ಮಾತಾಡ್ತಾರೆ. ಅಷ್ಟರಲ್ಲಿ ಮಧುಮಂಗಳ ಬರ್ತಾನಂತೆ. ಮಧುಮಂಗಲ ಅವನು ಬ್ರಾಹ್ಮಣ. ನಾನು ಹೇಳ್ತಾ ಇದ್ದೀನಿ, ಹೌದು ಇದೆಲ್ಲ ನಾವು ಬ್ರಾಹ್ಮಣರು ಮಾಡಿರುವಂತಹ, ನಾನು ಮಂತ್ರ ಜಪಿಸ್ತಾ ಇದ್ದೀನಲ್ಲ, ಆ ಮಂತ್ರ ಜಪದಿಂದ ಗೋವರ್ಧನ ಮೇಲೆ ಹಾರ್ತಾ ಇದೆ, ಕೃಷ್ಣನಿಗೇನು ತೊಂದರೆ ಇಲ್ಲ, ಅವರು ಆರಾಮಾಗಿದ್ದಾನೆ ಅಂತ. ಸೊ ಹೀಗೆ ಅವನಲ್ಲಿ ಜೋಕ್ ಮಾಡ್ತಾನೆ. ಯಶೋದೆ, ಏನು ಸುಮ್ಮನೆ ಹೇಳ್ತೀಯ, ನಿನ್ನ ಮಂತ್ರದಿಂದ ಅಲ್ಲಿ ಕೃಷ್ಣ ಪಾಪ ನೋಡು, ಅವ್ನು ಹೊಟ್ಟೆ ನೋಡಿ ಸಣ್ಣಕ್ಕಾಗ್ಬಿಟ್ಟಿದೆ, ಇದನ್ನು ಅವ್ನಿಗೆ ತಿನ್ನಿಸ್ಬೇಕು ಅಂತ ಹೇಳಿ ಎಲ್ಲ ಅಲ್ಲಿ ಗೋವರ್ಧನ ಪರ್ವತ ಕೆಳಗಡೆ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ. ಪ್ರತಿ 10 ನಿಮಿಷಕ್ಕೆ 15 ನಿಮಿಷಕ್ಕೆ ತಿನ್ನಿಸ್ಲಿಕ್ಕೆ ಶುರು ಮಾಡ್ತಾರೆ. ದಿನಕ್ಕೆ 56 ಬಾರಿ ತಿನ್ನಿಸ್ತಾಯಿದ್ರು, 56 ಐಟಮ್ ತಿನ್ನಿಸ್ತಾಯಿದ್ರಂತೆ. ಸೊ ಇಲ್ಲಿಂದ ಶುರುವಾಯಿತು ಚಪ್ಪನ್ ಭೋಗ್. ಭಗವಂತನಿಗೆ ಸ್ವಲ್ಪ 15 ನಿಮಿಷಕ್ಕೆ ತಿನ್ನಿಸೋದು. ಪ್ರತಿ ದಿವಸ 7 ದಿವಸಗಳು ಏನು ಯಶೋದೆ ತಿನ್ನಿಸ್ತಾ ಇದ್ಲು, ಅಲ್ಲಿಂದ ಆ ಚಪ್ಪನ್ ಭೋಗ್ ಅಂತ ಒಂದು ಪದ್ಧತಿ ಶುರು ಆಯ್ತಂತೆ. ಹೀಗೆ ಸೊ ಯಶೋದೆಯ ಒಂದು ಭಾವನೆ ಎಲ್ಲ ರೀತಿಯ, ಇವಾಗ ನಮಗೆ ಏನೋ ಒಂದು ಯಾವುದೋ ವ್ಯಕ್ತಿ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನಲ್ಲಿ ನೋಡಿ ಏನೋ ಒಂದು ರೀತಿ ಆಕರ್ಷಣೆ ಆಗುತ್ತೆ, ಏನು ಅದ್ಭುತ ಅಂತ. ಅರೆ ಯಶೋದೆಗೆ ಅಂತಹ ಅದ್ಭುತಗಳು ಆಕರ್ಷಣೆಯೇ ಆಗ್ತಾ ಇರಲಿಲ್ಲ. ಗೋಪಿಕಾಸ್ತೆಯರಿಗೂ ಅಂತಹ ಒಂದು ಅದ್ಭುತವಾದ ಆಕರ್ಷಣೆಗಳು ಆಗ್ತಾನೇ ಇರಲಿಲ್ಲ. ಅವ್ರಿಗೆಲ್ಲರೂ ಆಕರ್ಷಣೆ ಕೃಷ್ಣ ನನ್ನವನು ಅಷ್ಟೇ. ಕೃಷ್ಣ ಅಗಾಸುರನ ಸಂಹಾರ ಮಾಡ್ದ, ತೃಣಾವರ್ತನ ಸಂಹಾರ ಮಾಡ್ದ. ಅವರೆಷ್ಟೇ ಯೋಚನೆ ಮಾಡ್ತಾಯಿದ್ಲು, ಕೃಷ್ಣ ಪಾಪ ಏನು ಭಯ ಬಿದ್ದುಬಿಟ್ನೇನೋ, ಪೂತನಿ ಸಂಹಾರ ಮಾಡಿ ಆರಾಮಾಗಿ ಅವನಲ್ಲಿ ಮೇಲೆ ಕೂತಿದ್ದಾನೆ. ಯಶೋದೆ ಮೂರ್ಛೆ ಹೋಗ್ತಾಳೆ, ಎದ್ದೋಳ್ತಾರೆ, ಕೃಷ್ಣನಿಗೇನಾಯಿತು. ಅಂದರೆ ಅಷ್ಟು ಜನ ನೋಡಿದ್ರೂ ಕೂಡ ಅವ್ರಿಗೆ ಯಾರೂ ಕೂಡ ಅನ್ನಿಸ್ತಾ ಇಲ್ಲ ಇದು ಕೃಷ್ಣ ಭಗವಂತ ಅಂತ. ಆದರೆ ಮಥುರಾ ನಿವಾಸಿಗಳಿಗೆ, ದ್ವಾರಕ ನಿವಾಸಿಗಳಿಗೆ ಆ ರೀತಿ ಭಾವನೆಗಳು ಬರ್ತಾ ಇರಲಿಲ್ಲ. ಅವ್ರಿಗೇನು ಭಾವನೆ ಇರ್ತಾಯಿತ್ತು, ಕೃಷ್ಣ ಐಶ್ವರ್ಯ, ಚತುರ್ಭುಜ ರೂಪ, ಶಂಖಚಕ್ರ ಗದಾ ಪದ್ಮಧಾರಿ, ಅವನು ಒಡೆಯ, ನಾನು ಸೇವಕ, ನಾನು ದಾಸ ಅಷ್ಟೆ. ಸೊ ದಾಸ್ಯ ಭಾವನೆ ಇದೆ. ದಾಸ್ಯ ಭಾವನೆಗೆ ಮೇಲ್ಪಟ್ಟಂಥ ಸಾಕ್ಯಗಿಂತ ವಾತ್ಸಲ್ಯಕ್ಕಿಂತ ಮೇಲ್ಪಟ್ಟಂಥ ಮಾಧುರ್ಯ. ಸೊ ಹೀಗೆ ಈ ಒಂದು ಭಕ್ತಿ, ಈ ಭಾವನೆಯಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ. ನಾನು ಆತ್ಮರಾಮನಾಗಿರ್ಬೋದು, ಪರಮಾತ್ಮನಾಗಿರ್ಬೋದು, ಸರ್ವವ್ಯಾಪಿ, ಸರ್ವಜ್ಞ, ಸರ್ವಶಕ್ತನಾಗಿದ್ದರೂ ಕೂಡ ನಾನು ಭಕ್ತ ಪ್ರಾಧೀನ, ನನ್ನ ಭಕ್ತರಿಗೆ ಅಧೀನ. ಭಕ್ತರು ಎಲ್ಲಿರ್ತಾರೆ, ಆ ಭಕ್ತರ ಸೇವೆ ಮಾಡುವಂಥದ್ದು ನನ್ನ ವಿಶೇಷವಾದಂಥ ಗುಣ. ಇದು ಕೃಷ್ಣನ ಗುಣ. ವಿಷ್ಣು ಆ ರೀತಿ ಅಷ್ಟು ಅವನು ಸ್ಪಂದಿಸೋದಿಲ್ಲ. ವಿಷ್ಣು ಭಾವನೆ ಹಾಗೆ, ಅವನು ಒಡೆಯ, ದಾಸ. ಕೃಷ್ಣ ಅವನು ಎಲ್ಲದಕ್ಕೂ ಮೂಲ ಕಾರಣ. ಸಂಪೂರ್ಣ ರಸಗಳು ಅವನಲ್ಲಿ ಪೂರ್ಣವಾಗಿದೆ. ಆ ಕೃಷ್ಣ ಲೋಕ ಪ್ರವೇಶ ಮಾಡಬೇಕು, ಕೃಷ್ಣ ಸಂಘದಲ್ಲಿರಬೇಕು ಅಂತ ಹೇಳಿದರೆ ಅಂತಹ ಶುದ್ಧವಾದಂತಹ ಪ್ರೀತಿ ನಾವು ಭಗವಂತನ ಬೆಳೆಸ್ಕೋಬೇಕು. ಸೊ ಅದಕ್ಕೋಸ್ಕರ ನಮ್ಮ ನಿತ್ಯದ ಸಾಧನೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅರ್ಥವಾಗಿ ಜಪಿಸಬೇಕು. ಭಕ್ತರ ಸಂಘದಲ್ಲಿರಬೇಕು. ಭೌತಿಕ ಆಸೆಗಳನ್ನು ತ್ಯಾಗ ಮಾಡಬೇಕು. ಇದೇ ನಮ್ಮ ತಪಸ್ಯ. ಕಾಡಿಗೆ ಹೋಗಬೇಕು, ಒಂದು ಕಾಲ ಮೇಲೆ ನಿಂತ್ಕೊಂಡು ತಪಸ್ಯ ಮಾಡೋದು ಅಂತಲ್ಲ. ಇದ್ದಾಗ ಇರುವಂಥ ಜೀವನದಲ್ಲಿ ಭೌತಿಕ ಆಸೆಗಳನ್ನು ಬಿಟ್ಟು ಕೃಷ್ಣನ ತೃಪ್ತಪಡಿಸಬೇಕು ಅನ್ನೋಂತಹ ಒಂದು ಗುಣವನ್ನು ನಾವು ಬೆಳೆಸ್ಕೋಬೇಕು ಭಕ್ತರ ಸಂಘದಲ್ಲಿ. ಸೊ ಹೀಗೆ ಯಶೋದೆಯ ಗುಣಗಾನ ಮಾಡುತ್ತಾರೆ. ಹಾಗೂ ಇದೇ ಹಾಡನ್ನು ಕೂಡ ಹಾಡಿದ್ದಾರೆ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೆ ವ್ರಜಮಾನಂ ಯಶೋದಾಭಿಯೋಲುಕಲಾದವಮಾನಂ ಪರಾಮೃಷ್ಟಮತ್ಯಂತತೋ ಧೃತ್ಯ ಗೋಪ್ಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ.